ತಮ್ಮೆಲ್ಲರಿಗೂ ಪ್ರಥಮದಲ್ಲಿ ಪವಿತ್ರ ರಂಜಾನ್ ಮಾಸದ ಶುಭಾಶಯವನ್ನು ಹೇಳುತ್ತಾ, ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಬರೋಕ್ಕಿಂತ ಮುಂಚೆ ನಾನು ಹುನಗುಂದ ಮತಕ್ಷೇತ್ರದ ಸಮಸ್ತ ಅಲ್ಪಸಂಖ್ಯಾತ ಬಾಂಧವರ ಪರವಾಗಿ ಸನ್ಮಾನ್ ವಿಜಯಾನಂದ ಕಾಶಪ್ಪನವರವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸುತ್ತೇನೆ. ಯಾಕಂತಂದರೆ ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿ, ಎರಡನೇ ಬಾರಿ ಸರಿಸುಮಾರು ಹುನಗುಂದ ಮತಕ್ಷೇತ್ರದ 50ಕ್ಕೂ ಹೆಚ್ಚು ಮಸೀದಿಗಳಲ್ಲಿ ರೋಜಾ ಇರುವವರಿಗೆ, ಅಂದರೆ ಉಪವಾಸ ಮಾಡುವವರಿಗೆ ಇಫ್ತಾರ್ ಕೂಟವನ್ನು ಎಲ್ಲ ಮಸೀದಿಗಳಲ್ಲಿ ಪ್ರತ್ಯೇಕವಾಗಿ ಏರ್ಪಡಿಸಿ ಎಲ್ಲ ರೋಜ್ದಾರರ ಒಂದು ಇದಕ್ಕೆ ಖುಷಿಯಲ್ಲಿ ಭಾಗಿಯಾಗಿರುವಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಒಂದು ವಿಶಾಲ ಹೃದಯಕ್ಕೆ ನಾನು ಅವರಿಗೆ ಎಲ್ಲ ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸನ್ಮಾನ್ಯರೇ, ಈಗಾಗಲೇ ತಮಗೆ ತಿಳಿದಂಗೆ ನಿನ್ನೆ ಕ್ಷೇತ್ರದ ಮಾಜಿ ಶಾಸಕರು ತಮ್ಮ ಕಾರ್ಯಾಲಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ. ಪ್ರಥಮದಲ್ಲಿ ಅವರು ಹೇಳಿದ್ದು, ಈ ಊರಿನಿಂದ ನಮ್ಮ ಶಾಸಕರು ಒಂದು ಪತ್ರಿಕಾಗೋಷ್ಠಿ ಹೇಳ್ತಾರೆ, ಕಳ್ಳರು ಊರು ಬಿಟ್ಟು ಹೋಗಿದ್ದಾರೆ ಅಂತಂತ ಹೇಳಿ. ಶಾಸಕರು ಹೇಳಿದ್ದು ಅದರ ಬ್ಯಾಕ್ಗ್ರೌಂಡ್ ಏನು ಅಂತಂತಂದರೆ, ಅವರ ಅವಧಿಯಲ್ಲಿ 38 CCTV ಕ್ಯಾಮರಾಗಳನ್ನು ಇಳಕಲ್ ನಗರದಲ್ಲಿ ವಿವಿಧ ಇದರಲ್ಲಿ ಅಳವಡಿಸಲಾಗಿತ್ತು. ನಗರದ ಭದ್ರತೆಗೋಸ್ಕರ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಗೋಸ್ಕರ ಅಳವಡಿಸಲಾಗಿತ್ತು. ತದನಂತರ ಅವರ ಅವಧಿ ಮುಗಿದ ನಂತರ ದೊಡ್ಡನಗೌಡರ ಅವಧಿಯಲ್ಲಿ ಅವೆಲ್ಲ ಕ್ಯಾಮರಾಗಳು ಏನು ಕೆಟ್ಟಿದ್ದೋ ಅಥವಾ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಲಾಗಿತ್ತು ಅನ್ನೋದು ಅವರೇ ಹೇಳಬೇಕು. ನಂತರ ಮತ್ತೊಮ್ಮೆ ಶಾಸಕರು ಆರಿಸಿ ಬಂದ ಮೇಲೆ ಇಳಕಲ್ದ ವಿವಿಧ ಕಡೆ CCTV ಕ್ಯಾಮರಾಗಳನ್ನು ಅಳವಡಿಸಿ ಮತ್ತೊಮ್ಮೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಅನುಕೂಲ ಆಗಲಿ ಅಂಥೇಳಿ ಅದನ್ನು ಅಳವಡಿಸಲಾಗಿತ್ತು. ಆ ಒಂದು CCTV ಕ್ಯಾಮರಾಗಳಿಗೆ ಹೆದರಿ ಎಲ್ಲ ಕಳ್ಳರು ಊರು ಬಿಟ್ಟಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದು ನಮ್ಮ ಮಾಜಿ ಶಾಸಕರು ಅದು ತಮ್ಮ ಮೇಲೆ ತೊಗೊಂಡಿದ್ದು ಅದು ತಪ್ಪದು. ಶಾಸಕರು ಯಾರ ಹೆಸರು ತೊಗೊಂಡು ಕಳ್ಳರು ಊರು ಬಿಟ್ಟು ಅವ್ರದ್ದಾಗಲಿ ಅಥವಾ ಅವ್ರ ಪಕ್ಷದ ಯಾವುದೇ ಒಬ್ಬರು ಸದಸ್ಯರ ಹೆಸರಾಗಲಿ ತೊಗೊಂಡು ಹೇಳಿಲ್ಲ. ಹೀಗಾಗಿ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರು ತಮ್ಮ ಮೇಲೆ ಅದನ್ನು ತೊಗೊಂಡಿದ್ದು ಭಾಳ ತಪ್ಪು. ಅದು ಅವ್ರದ್ದು ಇದು ಮಾಡ್ಕೋಬೇಕು, ಅವರು ಅದನ್ನು ಇದು ಪಡ್ಕೋಬೇಕು. ಎರಡನೇದ್ದು ಒಂದು ಆರೋಪ ಮಾಡ್ತಾರೆ. ಎರಡನೇದ್ದು ಏನು, ಎಲ್ಲ ಲೇಔಟ್ಗಳಲ್ಲಿ ಸಾಹೇಬರು ಮತ್ತು ವಿಸ್ತೃತವಾಗಿ ನಮ್ಮ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಅದ್ರ ಬಗ್ಗೆ ಹೇಳ್ತಾರೆ. ನಾನು ಮೇನ್ ಪಾಯಿಂಟ್ ಮುಗಿಸ್ಬಿಡ್ತೀನಿ. 5-5 ಲಕ್ಷ ರೂಪಾಯಿ ಒಂದು ಎಕರೆ ಕೇಳ್ಯಾರ, ಅಥವಾ ಒಂದು ಎಕರೆದಲ್ಲಿ ಒಂದು ಪ್ಲಾಟ್ 2 ಪ್ಲಾಟ್ ಕೊಡ್ರಿ ಅಂತ ಕೇಳ್ಯಾರ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನು ಆಧಾರ ಇದೆ ನಿಮ್ಮ ಹತ್ರ ಆರೋಪ ಮಾಡೋಕ್ಕೆ? ಯಾವ ನಿಮ್ಮಲ್ಲಿ ಒಂದು ಆಧಾರ ಇಟ್ಕೊಂಡು ಅಥವಾ ಯಾವುದೊಂದು ನಿಮ್ಮಲ್ಲಿ ಪ್ರೂಫ್ ಇಟ್ಕೊಂಡು ನೀವು ಅದನ್ನು ಆರೋಪ ಮಾಡ್ತಾ ಇದ್ದೀರಿ? ಗಂಭೀರ ಆರೋಪ ಐತದು. ಆಧಾರ ರಹಿತ ಇಂಥ ಗಂಭೀರ ಆರೋಪ ಮಾಡಬಾರ್ದು. ನಾನು ಸನ್ಮಾನ್ಯ ದೊಡ್ಡನಗೌಡರಿಗೆ ಇವತ್ತು ನಾನು ಒಂದು ಪ್ರಶ್ನೆ ಹಾಕ್ತೀನಿ. ಅಂಥದ್ದು ಏನಾದರೂ ನಡೆದಿದ್ದಲ್ಲಿ ತಾವು ಅಂಥ ಒಂದು 4 ಮಂದಿ ಯಾರು ರೊಕ್ಕ ಕೊಟ್ಟು ಅಥವಾ ಪ್ಲಾಟ್ ಕೊಟ್ಟಿನಿ ಅಂತ ಹೇಳ್ಯಾರಲ್ಲ, ಅವರಿಗೆ ಕರ್ಕೊಂಡೊಂದು ಪ್ರೆಸ್ ಮೀಟ್ ಮಾಡಿರಿ. ಹೌದು ನಾವು ಕೊಟ್ಟಿವಿ ಅಂತೇಳಿ ಆಧಾರ ಇಟ್ಕೊಂಡು, ನಿರಾಧಾರ ಇಲ್ಲ, ಬಾಯಿ ಮಾತೇಲಿಲ್ಲ. ರಾಜಕೀಯ ಆರೋಪ 100 ಮಾಡಿರಿ ನೀವು. ಇದು ಆರೋಪ ಗಂಭೀರ. ಅಂಥವ್ರು 4 ಮಂದಿ ಯಾರು ಅದು ಅದಾರ ಅವ್ರಿಗೆ ಕರ್ಕೊಂಡು ಅದು ಮಾಡಿರಿ. ಅದು ಮಾಡಿದಾಗ ಅದಕ್ಕೆ ನಾವು ನಮ್ಮ ಶಾಸಕರು ತಕ್ಕ ಉತ್ತರ ಕೊಡ್ತಾರೆ ಅದಕ್ಕೆ ಏನೈತೆ ಅನ್ನೋದು. ಈಗ ಮೂರನೇದಾಗಿ ದರ್ಗಾದ ವಿಷಯ. ದರ್ಗಾದ ವಿಷಯದಾಗ ಬಂದಾಗ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ಶಾಸಕರು ಮತ್ತು ತಹಸೀಲ್ದಾರರು ಕೂಡ್ಕೊಂಡು ಅದರಲ್ಲಿ ಭ್ರಷ್ಟಾಚಾರ ನಡೆಸ್ಯಾರ ಅಂತಂಥೇಳಿ. ಏನು ಸ್ವಾಮಿ, ಏನು ಭ್ರಷ್ಟಾಚಾರ ನಡೆಸ್ಯಾರ? ಟೆಂಡರ್ ಕ್ಯಾನ್ಸಲ್ ಆಗಿದ್ದು 4 ಸತಿ ನಿಮಗೆ ಗೊತ್ತಿರಲಿ. ತಾವು ಮಾಜಿ ಶಾಸಕರು 3 ಬಾರಿ ಈ ಕ್ಷೇತ್ರವನ್ನು ತಾವು ಪ್ರತಿನಿಧಿಸಿರಿ. ದರ್ಗಾದ ವ್ಯಾಜ್ಯ ಈಗಾಗಲೇ ಕೋರ್ಟ್ನಲ್ಲಿ ಇರುತ್ತದೆ. ಕೋರ್ಟ್ ಆದೇಶ ಮೇರೆಗೆ ಆಡಳಿತಾಧಿಕಾರಿಗಳು ಅಲ್ಲಿ ಬಂದಾರ. ಆ ಆಡಳಿತಾಧಿಕಾರಿಗಳನ್ನು ಕೂಡಿಸಲಿಕ್ಕೆ ಸಹಿತ ನೀವೇ ಕಾರಣ. ನಿಮ್ಮ ಅವಧಿಯಲ್ಲೇ ಆಡಳಿತಾಧಿಕಾರಿ ಬಂದು ಕೂಡಿಸ್ಯಾರ. ಬೇರೆಯವರಿದ್ದರು, ಈಗ ಹೈಕೋರ್ಟ್ ಬೇರೆಯವ್ರಿಗೆ ಕೊಟ್ಟಿದ್ದು ಅಧಿಕಾರ. ಅದು ಆಡಳಿತಾಧಿಕಾರಿನೇ. ಹೌದಾ? ಏನಾಗಿದೆ, ನೀವು 4 ರಿಸಿಪ್ಟ್ಗಳನ್ನು ತೋರಿಸಿದ್ರಿ, ದೇಣಿಗೆ ಪಾವತಿಗಳನ್ನು. ಅಲ್ಲೇ ವ್ಯವಸ್ಥೆ, ನಾವು ಸಲಹಾ ಸಮಿತಿಯಲ್ಲಿ ಇದ್ದವರು, ಅಲ್ಲಿ ಒಂದು ಏನು ವ್ಯವಸ್ಥೆ ಇದೆ, ಪ್ರತಿ ವರ್ಷ ಸಾವಿರಾರು ಭಕ್ತರು ಪ್ರತಿ ವರ್ಷ ಬಂದು ತಮ್ಮ ಮನದಾಳದಿಂದ ಮುತ್ಯಾನಿಗೆ ಒಂದು ದೇಣಿಗೆ ಬರೆಸ್ತಾರೆ. ದಿನಾಲೂ ಅದು ಕಾಣಿಕೆ ಪಟ್ಟಿಯಲ್ಲಿ ಪಟ್ಟಿಗೆಯಲ್ಲಿ ಹಾಕೋದವ್ರು ಬೇರೆ, ಅದನ್ನು ಕೂಡ ತಹಸೀಲ್ದಾರರು ವಿಡಿಯೋಗ್ರಾಫಿ ಮುಖಾಂತರ ಅದನ್ನು ಎಣಿಸಿ ಎಲ್ಲರಿಗೆ ಲೆಕ್ಕ ಕೊಟ್ಟಾರ.
ಆದರೆ ಉರ್ಸಿನ ದಿವಸ ಬಂದು ಬರ್ಸೋರು ಸಾಕಷ್ಟು ಸಾವಿರಾರು ಮಂದಿ ಇರ್ತಾರೆ. ಈಗ ಒಂದೇ ಪೌತಿ ಬುಕ್ ಆತಪ್ಪ ಅಂತಂತಂದ್ರೆ ಎಲ್ಲರಿಗೂ ಅನುಕೂಲ ಆಗೋದಿಲ್ಲ ಅಂಥೇಳಿ ದರ್ಗಾಕ್ಕೆ ಇರುವ 4 ಬಾಗಿಲುಗಳಲ್ಲಿ ಬೇರೆ 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 ಕಡೆ ತಹಸೀಲ್ದಾರ್ ಅವರು ನೇಮಿಸಿದ ಸಿಬ್ಬಂದಿಯೇ ಕುಂತಿರ್ತಾರೆ ಅಲ್ಲಿ ಬುಕ್ಕ ಹಿಡ್ಕೊಂಡು. ಈ ಒಬ್ಬರ ಕಡೆ ಒಂದು ಬುಕ್ಕ ಇರುತ್ತೆ, ಮತ್ತೊಬ್ಬರ ಕಡೆ ಒಂದು ಬುಕ್ಕ ಇರುತ್ತೆ, ಅಲ್ಲಿ ದರ್ಗಾದ ಆಫೀಸ್ನಲ್ಲಿ ಒಂದು ಬುಕ್ಕ ಇರುತ್ತೆ, ಮುಖ್ಯ ಭಾಗ ದ್ವಾರದಲ್ಲಿ ಒಂದು ಬುಕ್ಕ ಇರುತ್ತೆ. ಹೀಗಾಗಿ 8 ದೇಣಿಗೆ ಪುಸ್ತಕಗಳು ಇರ್ತಾವೆ. ನೀವು ಒಂದು ನಂಬರ್ ಹೇಳಿರಿ, 1100 ಚಿಲ್ಲರ ಒಂದು ಹೇಳಿರಿ, 15 ಚಿಲ್ಲರ ಒಂದು ಹೇಳಿರಿ, ಸಹಜ. ಆದರೆ ನಡಬಾರಕಲ್ದು ಎಲ್ಲಿ ಹೋದು ಅಂತ ನೀವು ಪ್ರಶ್ನೆ ಮಾಡ್ತೀರಿ. ನಡಬಾರಕಲ್ದು ಈಗ ಒಂದು ಬುಕ್ ಆಯ್ತಪ್ಪ ಅಂತಂದರೆ ಸೀರಿಯಲ್ ನಂಬರ್ ನೀವು ಹೇಳ್ಬೋದು. ನೀವು ಬರೀ ನೀವು ಬೇಕಾದಷ್ಟೇ 2 ಪೌತಿಗಳನ್ನ ತೆಗೆಸ್ಕೊಂಡು ನೀವು ದೇಣಿಗೆ ಈ ನಡಬಾರ್ಕಲ್ಲಿ ಎಲ್ಲಿ ಹೋದು ಇರ್ತಾವಲ್ಲಿ ಆಫೀಸ್ನಾಗ. ತಾವು ಮಾಜಿ ಶಾಸಕರು ಕೇಳಿ ಮಾಹಿತಿ ಹಾಕಿದ್ರೆ ಕೇಳ್ರಿ, ಮತ್ತೊಂದರ ವ್ಯವಸ್ಥೆಯೊಳಗೆ ಕೇಳಿ ಪಡ್ಕೋರಿ. ಮತ್ತೊಂದು ಹೇಳ್ತೀನಿ, ಮುತ್ಯಾನ ರೊಕ್ಕ ತಿಂದವರು ಈ ಊರಾಗ ಯಾರೂ ಉಜ್ವಲ ಆಗಿಲ್ಲ. ಮಠದ್ದಾಗಲಿ ದರ್ಗಾದ್ದಾಗಲಿ ಮಸೀದಿ ಆಗಲಿ ಇಂಥ ದೇವಸ್ಥಾನ ರೊಕ್ಕ ತಿಂದವ್ರು ಯಾರೂ ಉದ್ಧಾರ ಆಗಿಲ್ಲ. ಮುಂದುವರೆದು ಇನ್ನೊಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ, ನೀವು ಕೂಡ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಅಧಿಕಾರವನ್ನು ನಡೆಸಿರಿ. ನೀವು ದರ್ಗಾಕ್ಕೆ ಏನು ಉದ್ಧಾರಕ್ಕೆ ಏನು ಮಾಡಿರಿ? ನಿಮ್ಮ ದರ್ಗಾಕ್ಕೆ ಕೊಡುಗೆ ಏನಿದೆ? ವೈಯಕ್ತಿಕ ಕೊಡುಗೆ ಅಂತ ನಾನು ಕೇಳೋಗಿಲ್ಲ. ನೀವು ದರ್ಶನಕ್ಕೆ ಬಂದಿರೋ ಬಿಟ್ಟಿರೋದು ಅದು ನಿಮ್ಮ ವೈಯಕ್ತಿಕ ವಿಷಯ, ಅದನ್ನು ನಾವು ಕೇಳೋಗಿಲ್ಲ. ನೀವು ಶಾಸಕರಾಗಿ ಅದು ವಕಫಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ, ಈಗೇನು ನಿಮಗೆ ದರ್ಗಾದ ಬಗ್ಗೆ ಇಷ್ಟೊಂದು ಮಮತೆ ಬಂದಿದ್ದಲ್ಲ, 50 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬರುವಂಥದ್ದು ರೆವಿನ್ಯೂ ನುಕ್ಸಾನ ಮಾಡ್ಯಾರ, ಕರಪ್ಷನ್ ಮಾಡ್ಯಾರ, ಭ್ರಷ್ಟಾಚಾರ ಮಾಡ್ಯಾರ ಅಂಥೇಳಿ ಅದಕ್ಕೆ ಉತ್ತರ ಅಂಕಿಅಂಶಗಳ ಪ್ರಕಾರ ನಮ್ಮ ಶಾಸಕರು ಬಂದ ಮ್ಯಾಗ ಕೊಡ್ತಾರೆ. ನೀವು ತಹಸೀಲ್ದಾರ್ ಕಡೆ ನೀವು ಮಾಹಿತಿ ಕೇಳ್ಬೋದು, ಅವರು ಸ್ಪಷ್ಟ ಮಾಹಿತಿ ಕೊಡ್ತಾರೆ. ಮತ್ತು ತಹಸೀಲ್ದಾರ್ ಅವರು ಪ್ರತಿಯೊಂದು ರೂಪಾಯಿದು ಲೆಕ್ಕ ಕೋರ್ಟಿಗೆ ಒಪ್ಪಿಸಬೇಕಾಗಿದೆ. ನ್ಯಾಯಾಲಯಕ್ಕೆ ಅವ್ರ ಕಡೆ ಇಟ್ಕೊಳ್ಳೋಂಗಿಲ್ಲ, ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿದೆ. ಖರ್ಚು ಮಾಡಬೇಕಪ್ಪ ಅಂತಂದ್ರು ಟ್ರೈಬ್ಯುನಲಿಂದ ಪರ್ಮಿಷನ್ ತೊಗೊಂಡು ಖರ್ಚು ಮಾಡಬೇಕು. ಅವರು ಕಾನೂನು ಪ್ರಕಾರ ಮಾಡಕತ್ತಾರ, ಅವ್ರಿಗೆ ಕೇಟವ್ರು ಉತ್ತರ ಕೊಡ್ತಾರೆ. ಅದಕ್ಕೆ ನಾನು ಕೇಳೋದಿಷ್ಟೇ, ನೀವು ಕೂಡ ಈ ಕ್ಷೇತ್ರ ನಿಮಗೆ ರಾಜಕೀಯ ಜನ್ಮ ಕೊಟ್ಟಂಥ ಇದು ಕ್ಷೇತ್ರ. ಈ ಕ್ಷೇತ್ರದ 2 ಆರಾಧ್ಯ ದೇವರು, ಒಂದು ಚಿತ್ತರಿ ವಿಜಯ ಮಹಾಂತಪ್ಪನವರು, ಒಂದು ಮುರ್ತುಜಾ ಖಾದ್ರಿ ಅವರು. ಮುರ್ತುಜಾ ಖಾದ್ರಿಯವರ ದರ್ಗಾಕ್ಕೆ ನೀವು ಶಾಸಕರಾಗಿ 15 ವರ್ಷ ಇಲ್ಲಿದ್ದಾಗ ನಿಮ್ಮದು ಎಷ್ಟು ಸತಿ ಭೇಟಿ ಕೊಟ್ಟಿರಿ, ಅಥವಾ ನಿಮ್ಮ ಅದಕ್ಕೆ ಜೀರ್ಣೋದ್ಧಾರಕ್ಕಾಗಲಿ ಅಲ್ಲಿ ಬರುವ ಭಕ್ತಾದಿಗಳಿಗಾಗಲಿ ಯಾತ್ರಿಗಳಿಗಾಗಲಿ ಏನು ಸೌಕರ್ಯವನ್ನು ನಿಮ್ಮ ರೀತಿಯಿಂದ ನೀವು ಮಾಡಿರಿ ಅದು ನೀವು ಹೇಳ್ರಿ. ಏನಾರ ಸ್ವಲ್ಪರ ಒಂದು 4 ಕೊಠಡಿಯಾರ ಮಾಡಿರಿ, ಅಲ್ಲೇ ಬಂದು ಯಾತ್ರಿಗಳಿಗೆ ಇಳಿಸ್ಕೊಳಕ ಏನು ಮಾಡಿರಿ? ಸ್ವಚ್ಛತೆ ಸಲುವಾಗಿ ಏನಾರು ಮಾಡಿರ? ಶೌಚಾಲಯ ಅಥವಾ ಬಂದವರಿಗೆ ಸ್ನಾನಗೃಹ ಆಗಲಿ ಶೌಚಾಲಯ ಆಗಲಿ ಇಳ್ಕೊಳಕ್ಕಾಗಲಿ ಏನಾರು ಒಂದು ಮಾಡಬಹುದಾಗಿತ್ತಲ್ಲ. 15 ವರ್ಷಗಳ ಕಾಲ ನೀವು ಶಾಸಕರಾಗಿ ಈ ಕ್ಷೇತ್ರನ ಪ್ರತಿನಿಧಿಸಿರಿ. ಒಬ್ಬ ಶಾಸಕ ಆರಿಸಿ ಬಂದ ಮೇಲೆ ಯಾವುದೇ ಪಕ್ಷದಿಂದ ಆರಿಸಿ ಬಂದಿಲ್ಲ, ಅದು ಕಾಂಗ್ರೆಸ್ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳ ಇರ್ಬೋದು, ಮತ್ತೊಂದಿರ್ಬೋದು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಂವಿಧಾನ ಮೇಲೆ, ಮತ್ತು ಯಾವುದೇ ಬೇರೆ ತಮ್ಮ ಪಾರ್ಟಿಯ ಮ್ಯಾನಿಫೆಸ್ಟೋ ಮೇಲೆ ಅಲ್ಲ, ಸಂವಿಧಾನ ಮೇಲೆ ನೀವು ಮಾಡಿದಾಗ ನಿಮ್ಮದೇ ಸ್ಲೋಗನ್ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಥೇಳಿ. ಎಲ್ಲಿ ಸಬ್ಕಾ ವಿಕಾಸ ಆಗೈತೆ? ಎಲ್ಲಿ ಸಬ್ಕಾ ವಿಕಾಸ ಆಗೈತೆ ಹೇಳ್ರಿ. ದರ್ಗಾಕ್ಕೆ ಒಂದು ಇಟ್ಟಂಗೆ ಯಾರು ಇಟ್ಟಿರಿ ನೀವು? ಒಂದು 2 ಲೀಟ್ರ್ ಸುಣ್ಣಾರು ಬಡಿಸಿರಿ ನೀವು ನಿಮ್ಮ ಅವಧಿ ಒಳಗೆ? ಹಂಗಂದ್ರೆ ಮತ್ತೆ ನಿಮಗೆ ಇದು ವ್ಯವಹಾರ ಕೇಳೋಕ್ಕೆ ಏನು ಹಕ್ಕೈತಿ? ಆದರೂ ಕೂಡ ನಿಮ್ಗೇನು ಗೌರವ ಕೊಡಬೇಕು ಮಾಜಿ ಅದು ಎಲ್ಲ ಸಕಲ ಗೌರವದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಕಲ್ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ ನಿಮ್ಮ ಅಧಿಕಾರ ಅವಧಿಯಲ್ಲಿ, ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಅಧಿಕಾರ ಅವಧಿಯಲ್ಲಿ ನಿಮ್ಮದು ಕೊಡುಗೆ ಏನು? ಬಹಿರಂಗವಾಗಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೀವು ಹೇಳ್ರಿ. 3ನೇದು ನಮ್ಮ ಶಾಸಕರದು ವೈಯಕ್ತಿಕ ಅವ್ರದ್ದು ಏನು ಕೊಡುಗೆ ಐತೆ ಅನ್ನೋದು ಹೇಳೋದು. ಸರ್ಕಾರ ರೀತಿಯಿಂದ ಅವರು ಪ್ರಥಮವಾಗಿ ಮೊನ್ನೆ ತಾನೇ ಈ ಅವಧಿಯಲ್ಲಿ 20 ಲಕ್ಷ ರೂಪಾಯಿ ಕಂಪೌಂಡ್ ಕಟ್ಟಕ್ಕೆ ಈಗಾಗಲೇ ಮಂಜೂರು ಮಾಡಿಸಿ ತೊಗೊಂಬಂದಾರ. ಇನ್ನು ಕೆಲವೇ ದಿನಗಳಲ್ಲಿ ಸರ್ವೆ ಆಗಿ ಕಂಪೌಂಡ್ ಕೆಲಸ ಪ್ರಾರಂಭ ಆಗುತ್ತೆ. ಮತ್ತು ಅಲ್ಲಿ ಹಿಂದುಗಡೆ 1 ಕೋಟಿ ರೂಪಾಯಿದು ದೊಡ್ಡ ಶಾದಿ ಮಹಲ್ ನಿರ್ಮಾಣ ಹಂತದಲ್ಲಿದೆ ನಮ್ಮ ಶಾಸಕರ ಅನುದಾನದಲ್ಲಿ, ನಮ್ಮ ಸರ್ಕಾರದ ಅನುದಾನದಲ್ಲಿ. ಇದು ಸರ್ಕಾರದ ಮಟ್ಟದಲ್ಲಿ ಮಾಡಿದ ಕೆಲಸ. ಇನ್ನು ವೈಯಕ್ತಿಕವಾಗಿ ಹೇಳಬೇಕಪ್ಪ ಅಂತಂದರೆ ಶಾಸಕರು ಪ್ರಥಮವಾಗಿ ಆರಿಸಿ ಬಂದಾಗ ದರ್ಗಾದ ಪೀಠಾದ ಗುರುಗಳಿಗೆ ಸ್ವಂತ ಹಣದಿಂದ 10 ಲಕ್ಷ ರೂಪಾಯಿದ ಹೊಸ ಕಾರನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ತಮ್ಮೆಲ್ಲರೂ ಸಾಕ್ಷಿಯಾಗಿದ್ದೀರಿ ಉರುಸಿನ ದಿವಸ. ಮತ್ತು ದೊಡ್ಡ ಸಾಹೇಬರಿಂದ ಹಿಡಿದು ಈಗೇನು ಅವ್ರ ಚಿರಂಜೀವಿಗಳು ಇದಾರಲ್ಲ ಅವ್ರಿಗೆ ಯಾವಾಗಲೂ ಗೌರವದಿಂದ ಕಾಣುತ್ತಾ ಎಲ್ಲ ರೀತಿಯಿಂದ ಅವರಿಗೆ ಸಹಾಯ ಸಹಕಾರ ತಮ್ಮ ವೈಯಕ್ತಿಕವಾಗಿ ತಮ್ಮ ಸ್ವಂತ ಹಣದಿಂದ ಅವ್ರು ಮಾಡ್ಕೊತ ಬಂದಿದ್ದು ಇದು ಎಲ್ಲ ನಮ್ಗೆ ಗೊತ್ತಿದೆ.
ಇನ್ನು ಸರ್ಕಾರದ ಮಟ್ಟದಲ್ಲಿ ನಾನು ಹೇಳಿದ್ದೇನೆ, ಕಂಪೌಂಡಿಗೆ 20 ಲಕ್ಷ ತಂದಾರ, ಹಿಂದೆ 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಶಾದಿ ಮಲ್ ಕಟ್ಸಕ್ಕೆ ಈಗಾಗಲೇ ಕಟ್ಟಡ ಆಗೈತೆ. ಇನ್ನೂ ಸ್ವಲ್ಪ ಫಂಡ್ ಬಂದ ಮೇಲೆ ಅದು ಕಂಪ್ಲೀಟ್ ಆಗುತ್ತೆ. ಅದು ಕಮಿಟಿ ವಿಸರ್ಜನೆ ಆಗಿದ್ದಕ್ಕೆ ಸ್ವಲ್ಪ ಕೆಲಸ ಹಿಂದೆ ಮುಂದೆ ಆಗೈತೆ. ಆದ ಕಾರಣ ಈ 3 ಆರೋಪಗಳು ನಿರಾಧಾರವಾಗಿದ್ದು ತಾವುಗಳನ್ನು ಇವು ಇನ್ನು ಮೇಲೆ ಇಂಥ ನಿರಾಧಾರ ಆರೋಪಗಳನ್ನು ಮಾಡೋದು ನಿಲ್ಲಿಸಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ, ಇನ್ನು ಉತ್ತಾರದ ಬಗ್ಗೆ, ಉತ್ತಾರ ಯಾಕೆ ಬಂದ್ ಮಾಡ್ಯಾರ, ಯಾಕೆ ಕೊಡಾಕತ್ತಿಲ್ಲ ಅನ್ನೋದು ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಘು ಚುಂಚಮೂರು ಹೇಳ್ತಾರೆ, ಕೇಳ್ರಿ. ಈ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ MLA ಅವರು ಉತ್ತಾರ ಕೊಡಬೇಡ ಅಂತಂದು ಆರೋಪ ಮಾಡಿದ್ದಾರೆ. ಯಾಕೆ ಉತ್ತಾರ ಕೊಡಬೇಕು, ಯಾಕೆ ಉತ್ತಾರ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗಿನ ಲೇಔಟ್ನಲ್ಲಿ ಪ್ರತಿಶತ 100ರಷ್ಟು ಅಭಿವೃದ್ಧಿ ಆದ ನಂತರವೇ ಈಗ ಪ್ಲಾಟ್ ಉತ್ತಾರ ಕೊಡೋಕೆ ಅನುಮತಿ ಇದೆ. ಮೊದಲು 40-60 ಅನ್ನೋದು ಒಂದು ಇದಿತ್ತು. ಆದರೆ ಈಗಿನ ಒಂದು ಕಟ್ಟು ನಿಯಮದ ಪ್ರಕಾರ 100ಕ್ಕೆ 100ರಷ್ಟು ಅಭಿವೃದ್ಧಿ. ಅಲ್ಲಿ ಅಭಿವೃದ್ಧಿ ಅಂದರೆ ಏನು? ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ರಸ್ತೆ ವ್ಯವಸ್ಥೆ ಇರಬೇಕು, ಒಳಚರಂಡಿ ವ್ಯವಸ್ಥೆ ಇರಬೇಕು, ಲೈಟಿಂಗ್ ವ್ಯವಸ್ಥೆ ಇರಬೇಕು, ಗಟಾರ ವ್ಯವಸ್ಥೆ ಇರಬೇಕು. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಪಡಿಸಿಕೊಂಡಿರುವಂಥ ಲೇಔಟಿಗೆ ಮಾತ್ರ ಉತ್ತಾರ ಕೊಡ್ರಿ ಅಂತಂದು ಹೇಳುವಂಥ ಒಂದು ಅರ್ಥದಲ್ಲಿ ನಮ್ಮ ಶಾಸಕರು ಹೇಳಿದ್ದಾರೆ. ಯಾವ ಉತ್ತಾರ ಕೊಡಬೇಡ ಅನ್ನೋದು ಇದು ಯಾವ ಉದ್ದೇಶಲಿದ್ದ ಹೇಳ್ಯಾರ ಅನ್ನೋದು ನನಗೀಗ ಅರ್ಥ ಆಗ್ತಾ ಇಲ್ಲ. ಈಗ ಯಾಕಂದರೆ ಉತ್ತಾರ ಯಾಕೆ ಕೊಡಬೇಡ ಅಂತಂದ್ರೆ ಮುಂದೆ ಅಕಸ್ಮಾತಾಗಿ ಅವರು ಲೇಔಟ್ನವರು ಪ್ಲಾಟ್ ಮಾಡಿ ಅಲ್ಲೇನೋ ಉತ್ತಾರ ಕೊಟ್ಟಿದ್ದ ಕರೆ ಅಂತಂದ್ರೆ ಮುಂದೆ ನಮ್ಮ ಮುನ್ಸಿಪಾಲ್ಟಿಗೆ ಹೊರೆ ಆಗುತ್ತೆ. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾದ್ರೆ ಎಲ್ಲ ಜನರು ಬಂದು ಕೇಸಿ ಎಲ್ಲರೂ ನಗರಸಭೆಯ ಅಧ್ಯಕ್ಷರು, ನಗರಸಭೆಯ ಆಡಳಿತ ಮಂಡಳಿಗೆ ಬಂದು ಕೇಸಿ ಕೇಳ್ತಾರೆ. ಆದರೂ ಅಂಥ ಯಾವ ಉತ್ತಾರಗಳನ್ನು ಅಭಿವೃದ್ಧಿಗೊಳ್ಳದೇ ಇರುವಂಥ ಉತ್ತಾರಗಳನ್ನು ಕೊಡಬೇಡ ಅಂತಂದು ಹೇಳಿದ್ದು ಸತ್ಯ. ಆದರೆ ಇದು ಯಾವ ರೀತಿಯಲ್ಲಿ ಇವರು ತಿಳ್ಕೊಂಡಿದ್ದಾರೆ ಅನ್ನೋದು ಅವರು ತಿಳಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ನಾವೊಂದು ಮಾತು ಕೇಳ್ಕೊತೀವಿ. ಇಷ್ಟೊತ್ತವರೆಗೂ ನಮ್ಮ ಬ್ಲಾಕ್ ಅಧ್ಯಕ್ಷರು ಸವಿಸ್ತಾರವಾಗಿ ಮೊನ್ನೆ ಒಂದು ಮಾಜಿ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಎಸ್ ಕಾಶ್ಯಪ್ನವ್ರ ಮೇಲೆ ಇಲ್ಲೂ ಸಲ್ಲದ ಒಂದಿಷ್ಟು ಆರೋಪಗಳನ್ನು, ನಿರಾಧಾರ ರಹಿತ ಒಂದಿಷ್ಟು ಆರೋಪವನ್ನು ಮಾಡಿದರು. ಅದಕ್ಕೆ ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆಮೇಲೆ ಮಾಜಿ ಶಾಸಕರು ಒಂದು ಮಾತನ್ನು ಹೇಳಿದರು. ಈ ವಿಜಯಾನಂದ ಕಾಶ್ಯಪ್ನವರ ಅವಧಿಯಲ್ಲಿ ಅಭಿವೃದ್ಧಿ ಶೂನ್ಯ ಇದೆ ಅಂತ ಹೇಳಿದರು. ಶಾಸಕರು 2013ರಿಂದ 2018ರವರೆಗೂ ಸುಮಾರು 4,000 ಕೋಟಿಗಿಂತ ಹೆಚ್ಚಿನ ಅನುದಾನ ತಂದು ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಶ್ರಮಿಸಿದ್ದು ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹಾಗೂ ಇವಾಗ 2023 ಅವರು ಆರ್ಷ್ ಬಂದ ನಂತರ ಕೆಲವು ಒಂದಿಷ್ಟು ಅವರ ಅಭಿವೃದ್ಧಿ ಕೆಲಸಗಳನ್ನು ನಾನು ನೆನಪಿಸಲು ಬಯಸುತ್ತೇನೆ. ಅವರು 2023ರಲ್ಲಿ ಶಾಸಕರಾದ ನಂತರನೇ ಅವರ ಕನಸಾದಂಥ ಇಳಕಲ್ಲಿಗೆ ಒಂದು ಬೃಹತ್ತಾದಂಥ ಒಂದು ಕೆರೆ ಇರಬೇಕು, ಅದಕ್ಕೆ ವಾಕಿಂಗ್ ಟ್ರ್ಯಾಕ್ ಇರಬೇಕು. ನಮ್ಮ ಇಲ್ಲಿಗೆಲ್ಲ ದೊಡ್ಡ ಊರಲ್ಲ, ಬೆಂಗಳೂರು ಹುಬ್ಬಳ್ಳಿಯ ಮಾದರಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಕೆರೆ ನಿರ್ಮಾಣ ಮಾಡಬೇಕಂತ ನಮ್ಮ ಶಾಸಕರ ಒಂದು ಕನಸಿತ್ತು. ಅದಕ್ಕೆ ಆಲ್ರೆಡಿ ಚಾಲನೆ ಕೊಟ್ಟಿದ್ದಾರೆ. ಅದು ಕಾಮಗಾರಿ ಈಗ ಆಲ್ರೆಡಿ ಚಾಲನೆಯಲ್ಲಿದೆ. ಹಾಗೆ ಅಲ್ಲೇ ನಮ್ಮ ಇನ್ನೂ ಒಂದು ಅವರೇ ಹೋದ ಅವಧಿಯಲ್ಲೇ ಅವರು ಕನಸು ಕಂಡಂತೆ ಒಂದು ಬ್ರಿಡ್ಜ್ ಮಾಡಬೇಕಂಥೇಳಿ ಕೋಳಿಪೇಟೆಯಿಂದ ಹಿಡ್ಕೊಂಡು ಅಲಂಪುರಪೇಟೆಯವರೆಗೆ ಒಂದು ಬ್ರಿಡ್ಜಿನ ಪ್ರಸ್ತಾಪನೆ ಹೋಸತೆ ಇತ್ತು. ಅದು 5 ವರ್ಷ ನಂತರ ಆಗಲಿಲ್ಲ. ಈ ಸತಿ ಮತ್ತೆ ಅದಕ್ಕೆ ನಾವು ಭೂಮಿ ಪೂಜೆ ಮಾಡಿ ಬ್ರಿಡ್ಜನ್ನು ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಇದೆ. ಹಾಗೂ ಇಳಕಲ್ ನಗರದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗೆ ಸರ್ಕಾರಿ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕಂತ ಹೇಳಿ ಅವ್ರದ್ದೊಂದು ಕನಸಿತ್ತು. ಅದಕ್ಕೂ ಕೂಡ ಈಗ ನಾವು ಭೂಮಿ ಪೂಜೆ ನೆರವೇರಿಸಿ ಅದು ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ. ತದನಂತರ ಅದೇ ರೀತಿ ಅದೇ ಮಾದರಿಯಲ್ಲಿ ಎಲ್ಲ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸುಸಜ್ಜಿತವಾದ ಈಜುಗೊಳ ಸ್ವಿಮ್ಮಿಂಗ್ ಪೂಲ್ ಕೂಡ ನಿರ್ಮಾಣದ ಒಂದು ಕಾರ್ಯಕ್ರಮ ಆಲ್ರೆಡಿ ಚಾಲ್ತಿಯಲ್ಲಿರುತ್ತದೆ. ತದನಂತರ ಇಂಡೋರ್ ಸ್ಟೇಡಿಯಂ ಬ್ಯಾಡ್ಮಿಂಟನ್ ಹಾಗೂ ವಾಲಿಬಾಲು ಮತ್ತು ಇನ್ನಿತರ ಇಂಡೋರ್ ಕ್ರೀಡೆಗೋಸ್ಕರನೂ ಒಂದು ಇಂಡೋರ್ ಸ್ಟೇಡಿಯಂ, ಸುಸಜ್ಜಿತವಾದ ಇಂಡೋರ್ ಸ್ಟೇಡಿಯಂಗೂ ಕೂಡ ಈಗ ಆಲ್ರೆಡಿ ಭೂಮಿ ಪೂಜೆ ಸಲ್ಲಿಸಿರುತ್ತಾರೆ. ತದನಂತರ ಎಲ್ಲರಿಗಿಂತ ಮುಖ್ಯವಾಗಿ ಈಗೇನು ಮೊನ್ನೆ ನಮ್ಮ ಶಾಸಕರು ಹಾಗೂ ಸಂಸದರು ಸೇರಿ ಒಂದು ಇಲ್ಲಿ ಅಂಡರ್ ಪಾಸನ್ನು
ಕಾಮಗಾರಿನ ಒಂದು ಭೂಮಿ ಪೂಜೆ ನೆರವೇರಿಸಿದರು. ಅಲ್ಲಿ ಮಾಜಿ ಶಾಸಕರು ಒಂದು ಆರೋಪ ಮಾಡಿದರು, ನಮ್ಮ ಬ್ಯಾನರನ್ನು ಅವ್ರ ಕಾರ್ಯಕರ್ತರು ಕಿತ್ತಾಕಿದ್ರು ಅಂತೇಳಿ ಒಂದು ಆರೋಪ ಮಾಡಿದರು. ಅಲ್ಲಿ ಭೂಮಿ ಪೂಜಾ ಟೈಮ್ನಲ್ಲಿ ನೀವೆಲ್ಲ ಇದ್ದಿರಿ, ನೀವೆಲ್ಲ ಅದನ್ನು ಕವರ್ ಮಾಡಿರಿ. ಆ ಹಿಂದೆ ಇರುವಂಥ ಬ್ಯಾನರ್ನಲ್ಲಿ ಮಾನ್ಯ ಸಂಸದರ ಭಾವಚಿತ್ರನೂ ಇದೆ ಹಾಗೂ ನಮ್ಮ ಶಾಸಕರ ಭಾವಚಿತ್ರನೂ ಇದೆ. ನಾವು ಯಾವುದೇ ರೀತಿ ರಾಜಕಾರಣ ಅದರಲ್ಲಿ ಮಾಡೋಕ್ಕೆ ಹೋಗಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ನಮ್ಮ ಶಾಸಕರು ಆ ರೀತಿ ನಮಗೆ ಹೇಳ್ಕೊಟ್ಟಿಲ್ಲ ಹಾಗೂ ನಾವು ಮಾಡೋದು ಇಲ್ಲ. ಅದರಲ್ಲಿ ಇಬ್ಬರದು ನಾವು ಸೇರಿಬಿಟ್ಟೇ ಅವರು ಕಾಂಟ್ರಾಕ್ಟರ್ ಹಾಕಿದ್ದನ್ನು ನಾವಲ್ಲಿ ನೋಡ್ಬೋದು. ಹಾಗೂ ಇನ್ನೊಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಇದು ಏನು ಸುಮಾರು 15 ವರ್ಷ ಆಯಿತು ಇದು ಫೋರ್ವೇ ಆಗಿ ನಮ್ಮ ಇಳಕಲ್ ನಗರದಲ್ಲಿ ಹೋಗಿ ಎಷ್ಟೋ ಜನ ಅಲ್ಲಿ ತಮ್ಮ ಜೀವಗಳನ್ನು ಕಳ್ಕೊಂಡ್ರು. ಮಾಜಿ ಶಾಸಕರ ಅವಧಿಯಲ್ಲಿ ಅದಕ್ಕೋಸ್ಕರ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ನಮ್ಮ 2023 ಮೇನಲ್ಲಿ ಏನೋ ನಮ್ಮ ಶಾಸಕರು ಆಯ್ಕೆ ಆದರು, ಅದಕ್ಕೆ ಅವ್ರು ಎಷ್ಟು ಶ್ರಮಿಸಿದ್ದಾರೆ ಅನ್ನೋದು ನಮಗೆ ಗೊತ್ತು. ಹಗಲಿರುಳು ಶ್ರಮಿಸಿ ಅಂಡರ್ ಪಾಸ್ ನಿಂತಂಥ ಕಾಮಗಾರಿಯನ್ನು ಅದ್ರ ಹೊಳ್ಳಿ ತೊಗೊಂಬಂದು ಮತ್ತೆ ಚಾಲನೆ ಕೊಟ್ಟರು. ಮತ್ತು ನೀವು ಅಲ್ಲಿ ನೋಡ್ಬೋದು, ಚಿತ್ರದುರ್ಗಲಿಂದ ಸೊಲ್ಲಾಪುರ ಇದು ಹೈವೇ ಇರೋದು. ಚಿತ್ರದುರ್ಗ ದಾಟಿದರೆ ಸೊಲ್ಲಾಪುರವರೆಗೂ ಒಂದೇ ಒಂದು ಕಡೆ ನೀವು ಟ್ರಾಫಿಕ್ ಸಿಗ್ನಲನ್ನು ನೋಡೋದಿಲ್ಲ. ಎಲ್ಲಿಯೂ ಯಾವ ಊರಲ್ಲಿಯೂ ಟ್ರಾಫಿಕ್ ಸಿಗ್ನಲ್ ನೋಡೋದಿಲ್ಲ. ಪ್ರಥಮವಾಗಿ ನಮ್ಮ ಇಳಕಲ್ ಜನರ ಹಾಗೂ ಆ ಕಡೆ ಬಾಗಿನ ಜನರ, ನಮ್ಮ ನೇಕಾರ ಜಾಸ್ತಿ ಜನ ನೇಕಾರ ಇರೋದು, ನೇಕಾರ ಕಾಲನಿ ಇರೋದು ಹಾಗೂ ವಿದ್ಯಾಗಿರಿ ಹಾಗೂ UKP ಆ ಜನರಿಗೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ, ಅವರ ಜೀವ ಒಂದು ರಕ್ಷಣೆ ಮಾಡ್ಬೇಕಂತೇಳಿ ಶಾಸಕರು ಟ್ರಾಫಿಕ್ ಲೈಟನ್ನು ಅಳವಡಿಸಿದರು. ಅದು ಒಂದು ಅಭಿವೃದ್ಧಿನೇ. ಅದು ಬಿಟ್ಟು ಆಮೇಲೆ ಆದಿಬಸವ ನಗರಕ್ಕೆ ಎಷ್ಟೋ ಜನ ಅಲ್ಲಿಯೂ ಕೂಡ ಒಂದು ಜೀವವನ್ನು ಕಳ್ಕೊಂಡ್ರು ಎಲ್ಲರೂ. ಇದೇ ನಮ್ಮ ಮಾಜಿ ಶಾಸಕರು ಏನು ಆರೋಪ ಮಾಡಿದ್ರು, ಯಾವುದೇ ರೀತಿ ನೀವು ಯಾವುದೇ ರೀತಿ ನೀವು ಅಭಿವೃದ್ಧಿ ಮಾಡಲಿಲ್ಲ ಅಂಥೇಳಿ. ಈಗ ತಾನೇ ನೀವು ಹೋಗಿ ನೋಡ್ಬೋದು, ಈಗ ಆಲ್ರೆಡಿ ಸರ್ವಿಸ್ ರಸ್ತೆಯನ್ನು ಈಗ ಆಲ್ರೆಡಿ ಕಾಮಗಾರಿ ಚಾಲ್ತಿಯಲ್ಲಿದೆ, ಮುಗಿಯೋ ಹಂತದಲ್ಲಿನೂ ಇದೆ ಕೂಡ. ಆ ಎಲ್ಲ 500 ಆದಿಬಸವ ನಗರದ ಎಲ್ಲ ಜನರು ಶಾಸಕರಿಗೆ ಎಲ್ಲ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದರು. ಅದೇ ರೀತಿ ಈ ಅಭಿವೃದ್ಧಿ ಶೂನ್ಯ ಅಂತ ಹೇಳೋದಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಏನು ಅಭಿವೃದ್ಧಿ ಮಾಡಿರಿ ನೀವು ಹೇಳ್ರಿ. ನಮ್ಮ ಕಾಲದಲ್ಲಿ ಅಭಿವೃದ್ಧಿಗಳನ್ನು ನಾವೇನು ಮಾಡೀವಿ ನಾವು ಹೇಳ್ತೀವಿ. ನಮ್ಮ ಶಾಸಕರು ಹಲವಾರು ಸತಿ ನಿಮಗೆ ಆಹ್ವಾನ ಕೊಟ್ಟಿದ್ದಾರೆ. ನೀವು ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ದೀರಿ ಅಂತ ತಿಳ್ಕೊಂಡು ಒಂದು ಎಲ್ಲ ದಾಖಲೆ ಸಮೇತ ಬನ್ನಿ, ಒಂದು ಕಂಠಿ ಸರ್ಕಲ್ಲೇ ವೇದಿಕೆ ಹಾಕಿ ಇಬ್ಬರು ಸೇರಿ ಒಂದು ಜನರಿಗೆ ತಿಳುವಳಿಕೆ ಹೇಳುವ ಅಂತೇಳಿ ನಮ್ಮ ಶಾಸಕರು ಹಲವಾರು ಸತಿ ನಿಮಗೆ ಒಂದು ಕರೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ನೀವು ಅದೇ ರೀತಿ ಅದಕ್ಕೆ ಸ್ಪಂದನೆ ಇಲ್ಲ. ಅದಕ್ಕೆ ನಾನು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರಿಗೆ ಈ ಮೂಲಕ ಕೇಳ್ಕೊಳಕ್ಕೆ ಬಯಸ್ತೇನೆ. ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಹೇಳೋದಕ್ಕಿಂತ ನಮ್ಮ ಶಾಸಕರು ಬಂದ ಮೇಲೆ ಇನ್ನೊಂದು ಸತಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಇನ್ನೂ ಅವ್ರು ಏನು ಕನಸಿದೆ ಅನ್ನೋದು ಅವರು ಸವಿಸ್ತರವಾಗಿ ಇನ್ನೊಂದು ಸತಿ ಹೇಳ್ತಾರೆ. ಹೀಗಾಗಿ ಅವರ ಎಲ್ಲ ಒಂದು ತಲೆಯಲ್ಲಿ ಇರುವಂಥ ಎಲ್ಲ ದ್ವಿಗುಣಗಳಿಗೆ ಒಂದು ನಾವು ಉತ್ತರವನ್ನು ನೀಡಿದ್ದೇವೆ ಅಂತ ಹೇಳಿ ನಾವು ತಿಳ್ಕೊತೀವಿ. ಮುಂದೆ ನಮ್ಮ ಶಾಸಕರು ಬಂದ ಮೇಲೆ ಇನ್ನೂ ಇದಕ್ಕೆ ಸವಿಸ್ತರವಾಗಿ ಉತ್ತರ ಕೊಡ್ತಾರೆ ಅಂಥೇಳಿ ಹೇಳಲು ಬಯಸ್ತೇನೆ. ನಮ್ಮ ಮಾನ್ಯ ಶಾಸಕರು ಮತ್ತು ನಮ್ಮ ನೆಚ್ಚಿನ ನಾಯಕರ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಮತ್ತು ಅವರು ಈ ಕ್ಷೇತ್ರಕ್ಕೆ ಈ 2 ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಸಾಕಷ್ಟು ಹೇಳಿದ್ರಿ. ಆದರೂ ಸಹಿತ ಇದರಲ್ಲಿ ನಾವೊಂದೆರಡು ವಿಚಾರನ ಹೇಳಿ ಬಯಸ್ತೀನಿ. ಏನಂದ್ರೆ ಈಗ ಅಭಿವೃದ್ಧಿ ಅನ್ನೋದರ ಇನ್ನೊಂದು ಹೆಸರು ಕಾಶ್ಯಪ್ಪನವ್ರು ಅಂತಂದು ಇಲ್ಲಿ ಎಲ್ಲ ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ. ಯಾಕಂದ್ರೆ ಈ 3 ಪೀರಿಯಡ್ನಲ್ಲಿ ನಮ್ಮ ಮಾಜಿ ಶಾಸಕರು 3 ಅವಧಿಯಲ್ಲಿ ಶಾಸಕರಾಗಿದ್ದರಲ್ಲ, ಇವೇ ಕಾರ್ಯಗಳನ್ನು ಭಾಳ ಬೇಡ. ಮೊನ್ನೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಭೂಮಿ ಪೂಜೆ ಮಾಡಿದ್ವಿ, ಗ್ರಾಮೀಣ ಪೊಲೀಸ್ ಠಾಣೆ ಅಂತ. ಮತ್ತು ಅವರಿಗೆ ಯಾವ ಅಭಿವೃದ್ಧಿ ಕಾರ್ಯಗಳು ನೆನಪಾಗಲಿಲ್ಲ ಅವ್ರಿಗೆ. ನಮ್ಮ ಶಾಸಕರು ನಮ್ಮ ನಾಯಕರ ಇಚ್ಛೆ ಏನೈತೆ ಅಂದ್ರೆ ಈ ಇಳಕಲ್ ನಗರವನ್ನು ಸುಂದರ ನಗರವನ್ನಾಗಿ ಮಾಡ್ಬೇಕಂತ ಹಲವಾರು ಕಾರ್ಯಗಳನ್ನು ಹಾಕ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಅಮೃತ್ ಬಿಜ್ಜಲ್ ಅವ್ರು ಹೇಳಿದ್ರಲ್ಲ, ಕೆರೆ ನಿರ್ಮಾಣ ಇರ್ಬೋದು, ಆ ಬ್ರಿಡ್ಜ್ 2 ಆಲಂಪುರ ಪೇಟೆ ಮತ್ತು ಇಳಕಲ್ ಕೂಡಿಸಂಥ ಬ್ರಿಡ್ಜ್ ಇರ್ಬೋದು, ಕ್ರೀಡಾಂಗಣ ಇರ್ಬೋದು, ಧ್ವಜಸ್ತಂಭ ಇರ್ಬೋದು, ಇನ್ನೂ ಅನೇಕ ಕಾರ್ಯಗಳನ್ನು ಅವ್ರು ಹಾಕ್ಕೊಂಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ
ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನೋದು ಅಂತಂದ್ರೆ ಇದು ಇಡೀ ಇಲಕಲ ಜನತೆಗೆ ಗೊತ್ತೈತೆ. ನೀವೇನು ಮಾಡಿರಿ ಅದನ್ನು ಹೇಳ್ರಿ ಮೊದಲ. ಇಂದು 3 ಅವಧಿ ಇಲ್ಲಿ ಅಂತಿರಲ್ಲ, ಅದನ್ನು ನೀವು ಹೇಳಬೇಕು. ಅಭಿವೃದ್ಧಿ ಕೆಲಸ ನಾವು ಹೇಳೋದಲ್ಲ. ಈ ಪ್ರತಿ ಸಾಲ ನಾವು ನೋಡ್ತೀವಲ್ಲ ಮಾಧ್ಯಮಗಳಲ್ಲಿ, ಈ ಸೋಷಿಯಲ್ ಮೀಡಿಯಾದಾಗ ಬರ್ತಾವ, ಈ ಪ್ರಿಂಟ್ ಮೀಡಿಯಾ ಪತ್ರಿಕೆಗಳಲ್ಲಿ ಬರ್ತಾವೆ. ಭೂಮಿ ಪೂಜೆ ಮಾಡಿದ್ದು ನೋಡಿ ನೋಡಿ ವಿಡಿಯೋಗಳು ನೋಡಿ ಮಂದಿ ನಮಗೆ ಎಷ್ಟು ಸಾಕಾಗಿದೆ ಅಂದ್ರೆ ಅಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಾರ ಅವರು. ಇವೆಲ್ಲ ಭಾಳ ಹೇಳೋದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೇಳೋದೇನೆಂದ್ರೆ, ನಮ್ಮ ನಾಯಕರು ಜಾತ್ಯತೀತ ನಾಯಕರು. ಯಾವುದೇ ಧರ್ಮ, ಜಾತಿ, ಬಡವ, ಶ್ರೀಮಂತ, ಲಿಂಗಭೇದ ಅಂದ್ರೆ ಯಾವುದೂ ಇರಲಾರ್ದೇ ಎಲ್ಲದಕ್ಕೂ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ನಾಯಕರಂದ್ರೆ ವಿಜಯನಾಥ್ ಕಾಶ್ಯಪ್ನವರು ಮತ್ತು ಅವ್ರ ಕುಟುಂಬ. ಯಾಕಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ. ಅವರು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಪ್ರಥಮ ಅವ್ರ ಚುನಾವಣೆ ಮುಗಿದ ತಕ್ಷಣ ಫಸ್ಟ್ ಅವರಿಗೆ ಸನ್ಮಾನ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಣಿಯಲ್ಲಿ. ಅಲ್ಲಿ ಅವರು ಅವತ್ತೇ ಹೇಳಿಬಿಟ್ರು, ಈ ಅಂಬೇಡ್ಕರ್ ಕಾಲನಿ ನಾನು ದತ್ತಕ್ಕೆ ತೊಗೊಳ್ತೀನಿ ಮತ್ತು ಅಂಬೇಡ್ಕರ್ ಮೂರ್ತಿಯನ್ನು ಇಲ್ಲಿವರೆಗೂ ನಿರ್ಮಾಣ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಸ್ವತಂತ್ರ ಬಂದ ನಂತರ. ಮತ್ತು ಎಲ್ಲ ದೊಡ್ಡ ದೊಡ್ಡ ನಾಯಕರು ಇಲ್ಲಿ MLAಗಳು ಮಂತ್ರಿಗಳಾಗಿದ್ದಾರೆ. ಆದರೆ ಯಾರೂ ಮಾಡಲಾರ ಕೆಲಸನ ಅವರು ಅವತ್ತೇ ಒಂದು ವಾಗ್ದಾನ ಮಾಡಿದ್ರು. ಏನಂದ್ರೆ, ಇದೇ ಈ 14ನೇ ತಾರೀಕು ಈ ವರ್ಷ ಬರ್ತಕ್ಕಂಥ ಜಯಂತಿ ಒಳಗೆ ಒಂದು ಸುಮಾರು 10 ಫೀಟ್ ಅಡಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಕೂಡಿಸಿ ಅದು ಉದ್ಘಾಟನೆ ಮಾಡ್ತೀವಿ. ಅದು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಅದರದ ವೆಚ್ಚ 22 ಲಕ್ಷ. ಅದನ್ನು ಅವರು ಸ್ವಂತ ಹಣ ಕೊಟ್ಟಾರ. ಸ್ವಂತ ತಮ್ಮ ಜೇಬಿನಿಂದ ಅಂದ್ರೆ ಸ್ವಂತವಾಗಿ ಭರಿಸಿರ್ತಕ್ಕಂಥ ಹಣ. ನಾ ಹೇಳೋ ಉದ್ದೇಶ ಇಷ್ಟ, ಅವರು ಯಾವ ಜಾತಿ ಧರ್ಮ ಆಧಾರದ ಮೇಲೆ ಮಾಡಿಲ್ಲ. ಅವರು ಹಂಗೆ ನಿಮ್ಮದಿಲ್ಲ. ಈ ದರ್ಗಾದ ಬಗ್ಗೆ ಮಾತಾಡಿರಲ್ಲ, ಭಾಳ ವಿಚಿತ್ರ ಅನ್ಸುತ್ತೆ, ನಗು ಬರುತ್ತೆ. BJP ಅಂದ್ರೆ ಮುಸ್ಲಿಂ ವಿರೋಧಿ ಪಕ್ಷ, ಅದ್ರಾಗ ಏನು ಯಾವ ಎರಡು ಮಾತಿಲ್ಲ. ಅಂಥದ್ರೊಳಗೆ ಎಂದೂ ಕಾಣಲಾರ್ದು ಎಂದೂ ಕೇಳಲಾರ್ದು ದರ್ಗಾದ ಬಗ್ಗೆ ಮಾತಾಡಿರೋರು. ದರ್ಗಾಕ್ಕೆ ಹೋಗ್ಯಾರ ಗೊತ್ತಿಲ್ಲ. ನಾವು ಎಷ್ಟು ಸಲ ಹೋಗಿ ನಮ್ಮ ನಾಯಕರ ಜೊತೆ, ನಮ್ಮ ನಾಯಕರ ಪದೇ ವಿಸಿಟ್ ಮಾಡ್ತಾನೆ ಇರ್ತಾರೆ. ಬರೀ ಕೇವಲ ದರ್ಗಾ ಅಂತಲ್ಲ, ಎಲ್ಲ ಅವರು ಧಾರ್ಮಿಕ ಕ್ಷೇತ್ರಗಳಿಗೆ ಎಲ್ಲ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಭಾಗವಹಿಸ್ತಾ ಇರ್ತಾರೆ. ಮೊದಲು ನೋಡ್ತಾ ಇದ್ವಲ್ಲ ನಾವು, BJP ಸರ್ಕಾರ ಅಧಿಕಾರದಾಗಿದ್ದಾಗ ಒಂದು ನಮಾಜು ಮಾಡ್ಬೇಕಾದ್ರೆ ಒಂದು 8-10 ಮಂದಿ ಪೊಲೀಸರು ಇರ್ತದೆ. ನಮ್ಮ ತಟಗಾರವರು, ನಮ್ಮ ಸಹೋದರರು ಸಾಕಷ್ಟು ಸಲ ಹೇಳ್ಯಾರಿ. ಈಗ ನೋಡ್ರಿ ಎಷ್ಟು ನಿಮ್ಗೆ ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ನೀವು ಈಗ ಅನುಭವಿಸಕತ್ತೀರಿ. ಅಂದ್ರೆ ಇಂಥ ಒಂದು ಕ್ರಿಯಾಶೀಲ ನಾಯಕರಿಗೆ ಸುಮ್ಮನೆ ಒಂದು ಏನಾದ್ರು ಒಂದು ಭ್ರಷ್ಟಾಚಾರ, ಯಾವುದೇ ಆರೋಪ ಇರೋದು, ಭ್ರಷ್ಟಾಚಾರ ಹೇಳಿದ್ರಲ್ಲ, ಹಂಗಿದ್ರೆ ತಂದು ಕುಂದು ನೀವು ಬರೆಯಲ್ಲ. ನಮ್ಮ ಶಾಸಕರು ಸಾಕಷ್ಟು ಬಾರಿ ಆಹ್ವಾನ ಕೊಟ್ಟರು. ಕಂಠಿ ಸರ್ಕಲ್ಗೆ 2 ಇದು ಹಾಕೋಣ, ಒಂದು ವೇದಿಕೆ ಹಾಕೋಣ, ಚರ್ಚೆ ಮಾಡಮ್ಮ, ನಿಮ್ಮ ಅಭಿವೃದ್ಧಿ ಕೆಲಸ ನೀವು ಹೇಳ್ರಿ, ನಮ್ದು ನಾವು ಹೇಳ್ತೀವಿ ಅಂತ. ಅದು ಒಂದು ಒಂದು ಮನೋಭಾವನೆಯಿಂದ ಮಾಡಿರಲ್ಲ, ಅದೇನು ದೊಡ್ಡ ತಪ್ಪಲ್ಲ. ಅದ್ರ ಬಿಟ್ಟು ಸುಮ್ಮನೆ ಇಲ್ಲ ಸಲ್ಲದ ಆಧಾರ ರಹಿತ ಆರೋಪಗಳ ಮೇಲೆ ಅರ್ಥ ಇಲ್ಲ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಸುಮ್ಮನೆ ಆರೋಪಕ್ಕಾಗಿ ಆರೋಪ ಮಾಡೋದ್ರ ಅರ್ಥ ಇಲ್ಲ. ಆರೋಪ ಮಾಡಿದ್ರು ಯಾರು ನಂಬತಕ್ಕಂಥ ಸ್ಥಿತಿಯಲ್ಲಿ ಜನತೆ ಇಲ್ಲ. ಯಾಕಂದ್ರೆ ನಮ್ಮ ನಾಯಕರಾದ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ಇಡೀ ಕ್ಷೇತ್ರ ಜನತೆಗೆ ಸಾಕಷ್ಟು ಮನವರಿಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಕೇವಲ ಇಲ್ಕಲ್ಲು ಉನಗುಂದಂತಲ್ಲ, ಇಡೀ ಕ್ಷೇತ್ರದಾಗ ನಾವು ನೋಡ್ತಾ ಇರ್ತೀವಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ಸಹಿತ ರೋಡ್ ಇರ್ಬೋದು, ಕುಡಿಯೋ ನೀರು ಬರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ಕಾಪಾಡಿಕೊಂಡು ಎಲ್ಲ ಕ್ಷೇತ್ರದ ಜನಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ನಮ್ಮ ನಾಯಕರ ಬಗ್ಗೆ ಹಿಂಗೆ ಅಲ್ಲಸಲ್ಲದ ಆರೋಪ ಮಾಡಬೇಡ್ರಿ ಅಂತ ಸಣ್ಣ ತನಕ ನೀವು ಎಳಿಬೇಡ್ರಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಾನು ಸನ್ಮಾನ್ಯ ಶ್ರೀ ಹುನಗುಂದ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ವಿರುದ್ಧವಾಗಿ ಮಾಜಿ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ. ಇದು ತಪ್ಪು ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಜನರಿಗೆ ತಪ್ಪು ಕಲ್ಪನೆ, ತಪ್ಪು ತಿಳುವಳಿಕೆಯನ್ನು ನೀಡಬಾರ್ದು. ಗೊತ್ತಿದ್ರೆ ಹೇಳಬೇಕು, ಇಲ್ಲಿಕಂದ್ರೆ ಸುಮ್ಮನೆ ಇರಬೇಕು. ಮಾಡಿದ್ದ ಕೆಲಸಗಳ ಬಗ್ಗೆ ಅಪ್ರಚಾರವನ್ನು ಮಾಡಬಾರ್ದು ಅಂತ ಹೇಳ್ತೀನಿ. ನಾನು ಕೂಡ KDP ಮೀಟಿಂಗ್ ಒಳಗೆ ನಾನು ಭಾಗವಹಿಸಿದ್ದೆ. ಅಲ್ಲಿ ಸಾಕಷ್ಟು ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದರು. ಅಲ್ಲಿ ಯಾವ ವಿಷಯ ಚರ್ಚೆ ಆಯ್ತಂದ್ರೆ, ಈ ಎಣ್ಣೆ ಇರ್ತಾವಲ್ಲ, ಅಲ್ಲಿ ಏನಪ್ಪ ಅಂತಂದ್ರೆ ಬೇಸಿಕ್ ನೀಡ್ಸ್ ಬೇಕು. ಮೊದಲು ರಸ್ತೆ ಇರ್ಬೋದು, ಆಮೇಲೆ ಕುಡಿಯುವ ನೀರು ಇರ್ಬೋದು, ಲೈಟಿನ ಕಂಬ ಇಂಥವೆಲ್ಲ ಇದ್ದು ಅಂದ್ರೆ ಅದು ಲೇಔಟ್ ಮಾಡೋಕೆ ಒಂದು ಉತ್ತರ ಕೊಡೋಕೆ ಅವಕಾಶ ಇರುತ್ತೆ. ಇಲ್ಲೇನಪ್ಪ ಅಂತಂದ್ರೆ ಇವರು ಜನರು ಏನು ಮಾಡ್ತಾರಪ್ಪ ಅಂದ್ರೆ 15-20 ಲಕ್ಷ ರೂಪಾಯಿ ಪ್ಲಾಟ್ ಯಾರು ಬಡವರು ತೊಗೊಳಂಗಿಲ್ಲ. ಬಟ್ ಶ್ರೀಮಂತರೇ ಆ ಪ್ಲಾಟ್ಗಳನ್ನು ತೊಗೊಂಡು ಏನು ಮಾಡ್ತಾರೆ, ಆಮೇಲೆ ನಗರಸಭೆ ಅಲ್ಲಿ ವಾರ್ಡಿನಂಥ ಸದಸ್ಯರಿಗೆ ಏನಪ್ಪ ಅಂತಾರೆ ಕಿರಿಕಿರಿ, ನಮ್ಮ ವಾರ್ಡ್ ಒಳಗೆ ರಸ್ತೆ ಇಲ್ಲ ರೀ, ನಮ್ಗೆ ಕುಡಿಯೋ ನೀರಿಂದ ಸಮಸ್ಯೆ ಆಗೈತಿ, UJD ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಬಟ್ ಇವರು ಎಲ್ಲ ಎಜುಕೇಟೆಡ್ ಪೀಪಲ್ಸ್ ತೊಗೊತಾರಲ್ಲ, 15-20 ಲಕ್ಷ ರೂಪಾಯಿ ಪ್ಲಾಟ್ ಕೊಟ್ಟು ತೊಗೋಬೇಕಾದ್ರೆ ಇವರು ವಿಚಾರ ಮಾಡಬೇಕು. ಅದಕ್ಕೆ ನಮ್ಮ ಶಾಸಕರು ಏನು ಹೇಳಿದರು, ಆ ಥರ ಹಿಂಗೆಲ್ಲ ಕಿರಿಕಿರಿ ಆಗ್ತಾವೆ ರಸ್ತೆ, ಇವರೆಲ್ಲ ನಗರಸಭೆ ಅಧ್ಯಕ್ಷರಿಗೆ ಆಗಲಿ ಅಥವಾ ಈ ಸದಸ್ಯರು ವಾರ್ಡ್ ಮೆಂಬರಿಗೆ ಕಿರಿಕಿರಿ ಮಾಡ್ತಾರ, ಅಂಥವು ಹೊಸ ಲೇಔಟ್ಗಳಿಗೆ ಯಾವುದೋ ಒಂದು ಬೇಸಿಕ್ ನೀಡ್ಸ್ ಇಲ್ಲ, ಅಂಥವ್ರಿಗೆ ಉತ್ತರ ಕೊಡಕ್ಕೆ ಹೋಗಬೇಡ್ರಿ ಅಂಥೇಳಿ ಬಹಿರಂಗವಾಗಿ ಹೇಳಿದರು. ಇದನ್ನು ತಾವು ಯಾವ ರೀತಿ ತಪ್ಪು ತಿಳ್ಕೊಂಡಿರೋ ನಮ್ಗೆ ಗೊತ್ತಾಗೋಬಲ್ತು.
ನಮ್ಮ ಶಾಸಕರ ಅಭಿವೃದ್ಧಿ ಈಗಾಗಲೇ ಎಲ್ಲರೂ ಪ್ರತಿಯೊಬ್ಬರು ಭೇಟಿಯಾದವರು ಹೇಳ್ತಾರೆ ಭಾಳ ಅಭಿವೃದ್ಧಿ ಆಗಾಕತ್ತೈತಿ ತಮ್ಮ ಅವಧಿಯಲ್ಲಿ ಅಂಥೇಳಿ. ಒಂದು ಎತ್ತರವಾದ ಧ್ವಜಸ್ತಂಭ ಇರ್ಬೋದು, ಆಮೇಲೆ ಇಂಡೋರ್ ಔಟ್ಡೋರ್ ಸ್ಟೇಡಿಯಂ ಇರ್ಬೋದು, ಈಜುಕೊಳ ಇರ್ಬೋದು, ಕೆರೆ ನಿರ್ಮಾಣ ಇರ್ಬೋದು, ಒಂದು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಯುವಕರಿಗೆ ಆಮೇಲೆ ಬಡವರಿಗೆ ಮನೆ ಕೊಡೋದಾಗ್ಲಿರ್ಬೋದು, ಪ್ರತಿಯೊಂದು ಸಮುದಾಯದ ಜನರಿಗೂ ಕೂಡ ಯಾವುದೇ ಒಂದು ಸಮುದಾಯಕ್ಕೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಿಂದ ಮಾಡಾಕ್ತಾರೆ. ಸಮುದಾಯ ಭವನಕ್ಕೆ ತಮ್ಮ ಅನುದಾನ ಕೊಡೋದಾಗಿರ್ಬೋದು, ಯಾವುದೇ ಒಂದು ಜಾತಿಯನ್ನು ಸರಿ ಸಮಾನವಾಗಿ ನೋಡ್ತಾ ಇದ್ದಾರೆ. ಯಾವುದೋ ಒಂದು ಯಾವುದೇ ರೀತಿ ತಾರತಮ್ಯ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಶಾಸಕರು ನಮಗೆ ಸಿಕ್ಕಿದ್ದು ಹುನಗುಂದ ಮತಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಪುಣ್ಯ. ಅವರಿಂದ ಇನ್ನೂ ಸಾಕಷ್ಟು ಕೆಲಸಗಳು ಆಗ್ತಾವೆ. ಬಟ್ ಮಾಜಿ ಶಾಸಕರಾದ ದೊಡ್ಡಗೌಡ ಜಿ ಪಾಟೀಲ್ ಅವರು ಈ ರೀತಿ ಆರೋಪ ಮಾಡುವುದು ತಪ್ಪಂತ ಹೇಳಿದ್ವಿ. ಇನ್ನೂ ಒಂದು 2 ಮಾತು ಹೇಳುವುದರಲ್ಲಿ ನಾವು ಉಳಿದಿದ್ವಿ. ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಥಮವಾಗಿ 100 ಸ್ಮಾರ್ಟ್ ಕ್ಲಾಸ್ಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಮಾಡಿದ್ರದ್ದು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದು. ಅದನ್ನು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಕೂಡ ಕೊಂಡಾಡಿದ್ದಾರೆ ಟಿ ವಿ ಮುಖಾಂತರ. ಎರಡನೇದ್ದು, ನಾವು ಇಲಾಖಾವಾರು ಪ್ರಗತಿ ವರದಿ ಯಾವ್ಯಾವ ಇಲಾಖೆಗಳಲ್ಲಿ ಶಿಕ್ಷಣವಾಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, PWD ಆಗಿರ್ಬೋದು, ರೆವಿನ್ಯೂ ಇನ್ನೂ ಎಷ್ಟೋ ಇಲಾಖೆಗಳು ಸರ್ಕಾರದ ಅಂಡರಲ್ಲಿ ಬರ್ತಾವು. ಯಾವ ಇಲಾಖೆಯಲ್ಲಿ ಎಷ್ಟು ಅಭಿವೃದ್ಧಿ ಆಗ್ಯಾವು, ಎಷ್ಟು ಭೂಮಿ ಪೂಜೆ ಆಗ್ಯಾವು, ಯಾವ ಕಾಮಗಾರಿಗಳು ಮುಕ್ತಾಯವಾಗಿ ಓಪನಿಂಗ್ ಆಗ್ಯಾವ ಅನ್ನೋದನ್ನು ಸಮಗ್ರ ವರದಿಯನ್ನು ನಮ್ಮ ಕಚೇರಿ ಮುಖಾಂತರ ಸನ್ಮಾನ್ಯ ಮಾಜಿ ಶಾಸಕರ ಮನೆಗೆ ಅಥವಾ ಅವ್ರ ಕಚೇರಿಗೆ ಅಂಚೆ ಮುಖಾಂತರ ಕಳಿಸಿ ಕೊಡ್ತೀವಿ. ಅವರು ಅದನ್ನು ಪರಿಶೀಲಿಸಿ ಅದನ್ನು ಓದಿ ತಮ್ಮ ಒಂದು ಇದನ್ನು ಏನು ಅಭಿವೃದ್ಧಿ ಆಗಿಲ್ಲ ಅನ್ನೋದೊಂದು ಮಾತನ್ನು ತಾವು ಅದರ ಬಗ್ಗೆ ತಾವು ಸ್ಪಷ್ಟನೆ ತಾವು ತಿಳ್ಕೋಬೇಕು ಅನ್ನೋ ಒಂದು ರೀತಿಯಿಂದ ನಾವು ಅವರಿಗೆ ಒಂದು ವರದಿಯನ್ನು ಕಳಿಸ್ಕೊಡ್ತಾ ಇದ್ದೀವಿ. ಇನ್ನು ಪತ್ರಿಕಾ ಬಾಂಧವರು ಏನಾರು ಪ್ರಶ್ನೆ ಕೇಳೋದಿದ್ದರೆ ಕೇಳಬಹುದು. ಇನ್ನೂ ಒಂದು, ಇಲ್ಲೇ SRK ಕಾಲೋನಿ ಮತ್ತು ಅಲ್ಲೇ ಕಂದಗಲ್ ರೋಡಿಗೆ ಹೊಂದ್ಕೊಂಡಂಥ ನೇಕಾರ ಕಾಲೋನಿಗೆ ಹೊಂದ್ಕೊಂಡಂಥ 42 ಎಕರೆಗಳಲ್ಲಿ ಮತ್ತು ಇನ್ನು ಬೇರೆ ಇಲ್ಲೇ ಶ್ರೀ ಗುರುಲಿಂಗಪ್ಪ ಕಾಲೋನಿಯಲ್ಲಿ 1,000 ಮನೆಗಳು ಕಟ್ಟಿಕೊಡಲಿ ಬಡವರಿಗೋಸ್ಕರ ಕಟ್ಟಿಕೊಡಲಿಕ್ಕೆ ಈಗಾಗಲೇ ಮಂಜೂರಾಗ್ಯಾವು, ಸ್ಯಾಂಕ್ಷನ್ ಆಗ್ಯಾವು, ಟೆಂಡರ್ ಸುದಕ್ಕೆ ಆಗೈತೆ. ಇನ್ನು ಕೆಲವು ದಿನಗಳಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಟೆಂಡರ್ ಪ್ರಕ್ರಿಯೆ ಆಗಿದೆ, ಕಾಮಗಾರಿ ಪ್ರಾರಂಭ ಆಗುತ್ತೆ. ಎಲ್ಲ ಇನ್ನು ಹೇಳಕ್ಕಂದ್ರೆ ಭಾಳದ ಅಭಿವೃದ್ಧಿ ಒಂದೊಂದು ಹೇಳ್ಕೊಂತ ಪತ್ರಿಕಾಗೋಷ್ಠಿ ಹೋಗಿ ಅದು ಒಂದು ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಸಮಗ್ರವಾಗಿ ಅದು ನಾವು ಪತ್ರಿಕೆಯಲ್ಲಿ ಅದು ನಮ್ಮ ಒಂದು ಬುಕ್ಲೆಟ್ ಮಾಡಿ ಅವರಿಗೆ ಇಲಾಖಾವಾರು ಮತ್ತು ನಾಳೆ ಅವರು ಇಲಾಖೆಗೆ ಫೋನ್ ಹಚ್ಚಿ ಕೇಳಿದ್ರು ಇರಬೇಕು. ಅದು ಕರೆಕ್ಟು ಇಲಾಖಾವಾರು ಅಂಕಿಅಂಶ, ಎಷ್ಟು ರೊಕ್ಕ, ಎಷ್ಟು ಅನುದಾನ, ಅದು ಖರ್ಚಾಗತ್ತೈತೆ ಅನ್ನೋದು ನಾವು ಇದ್ರ ಮುಖಾಂತರ ಕಳಿಸ್ತೀವಿ. ವಿಶೇಷವಾಗಿ ಇನ್ನೊಂದು ಹೇಳ್ತೀನಿ, ಬೆಳಗಾವಿ ನಂತರ ಇಳಕಲ್ದಲ್ಲಿ ಅತಿ ಹೆಚ್ಚು ಧ್ವಜಸ್ತಂಭ ಉದ್ದದ ಎತ್ತರದ್ದು, ತಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. 100 ಫೂಟಿಂದ ಧ್ವಜಸ್ತಂಭ ಮತ್ತು ಈ ಭಾಗ್ಯದ ಇಡೀ ಕರ್ನಾಟಕದ ಇಡೀ ದೇಶದ ಆರಾಧ್ಯ ದೈವ ಶ್ರೀ ಅಣ್ಣ ಬಸವಣ್ಣನ ಒಂದು ಸರ್ಕಲನ್ನು ಮತ್ತೊಮ್ಮೆ ಅದಕ್ಕೆ ಪುನರುತ್ಥಾನ ಮಾಡಲಿಕ್ಕೆ ಕೂಡ ತಾವು ಸಾಕ್ಷಿಯಾಗಿರಿ. ಇನ್ನೂ ಕೆಲಸ ನೆನಪು ಮಾಡ್ಕೊಂತ ಹೋದ್ರೆ ಭಾಳ ಅದಾವು. ಎಲ್ಲ ಕೆಲಸ ಆಗಾಕತ್ತಾವ. ಅದಕ್ಕೆ ನಮ್ಮ ಮಾನ್ಯ ಮಾಜಿ ಶಾಸಕರಿಗೆ ಮತ್ತೊಮ್ಮೆ ನಾನು ಹೇಳ್ತೀನಿ, ಅಭಿವೃದ್ಧಿ ಶೂನ ಅನ್ನೋದು ಪದ ತಾವು ಹಿಂದೆ ತಕ್ಕೋರಿ. ಶಾಸಕರ ಅಭಿಮಾನಿಗಳು ಭಾಳ ಮಂದಿ ಅದಾರ. ನೀವು ಪಾಪ ಒಳ್ಳೆ ನೀವು ತಾವು ಸುಳ್ಳು ಆರೋಪ ಮಾಡಿದ್ರೆ ಅನ್ನೆಸ್ತಿ ಏನಾರ ಒಂದು ರಾದ್ದಾಂತ ಆಗ್ಬೋದು. ಆದ ಕಾರಣ ನಾವು ಗೌರವಯುತವಾಗಿ ನಮ್ಮ ಮಾಜಿ ಶಾಸಕರೇ ಮತ್ತೊಮ್ಮೆ ಹೇಳಲು ಬಯಸುತ್ತೇವೆ, ಯಾವುದೇ ಆರೋಪ ಮಾಡುವಾಗ ತಾವು ಅದು ಆಧಾರ ಇಟ್ಟುಕೊಂಡು ಮಾಡಿರಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಅದರಲ್ಲಿ ಏನು ಸಲಹಾ ಸಮಿತಿ ದರ್ಗಾ ಉಚಿತಗೋಸ್ಕರ ಸಲಹಾ ಸಮಿತಿ ತಹಶೀಲ್ದಾರ್ಗೆ ಮಾನಸಿಕ ಹಿಂಸೆಯನ್ನು ಕೊಟ್ಟು ಚಿತ್ರಹಿಂಸೆ ಕೊಟ್ಟು ತಹಶೀಲ್ದಾರ್ ದಾರಿ ತಪ್ಪಿದ್ದು ನಿಜ ಅನ್ನೋ ಮಾತನ್ನ ಹೇಳಿದ್ರು ತಮ್ಮ ಸ್ಪಷ್ಟೀಕರಣ. ತಾವು ಸಲಹಾ ಸಮಿತಿ ಹೋಗಿ ಸ್ಪಷ್ಟೀಕರಣ. ಸಲಹಾ ಸಮಿತಿ ಮೊದಲನೇ ಮಾತು ಹೇಳ್ತೀನಿ, ಸಲಹಾ ಸಮಿತಿ ಮಾಡಿದ್ದು ಎಲ್ಲ ದರ್ಗಾಕ್ಕೆ ನಡೆದುಕೊಳ್ಳುವ ಎಲ್ಲ ಸಮಾಜದ ಎಲ್ಲ ಧರ್ಮೀಯರನ್ನು ಒಳಗೊಂಡು ಸಲಹಾ ಸಮಿತಿ ಮಾಡಲಾಗಿತ್ತು ಶಾಸಕರ ಸೂಚನೆ ಮೇರೆಗೆ. ಅದರಲ್ಲಿ ಒಂದೇ ಸಮಾಜದವರು ಇದ್ದಿಲ್ಲ. ನಾವು ತಹಶೀಲ್ದಾರ್ ಅವರಿಗೆ ಸಲಹಾ ಸಮಿತಿಯವರು ಯಾವುದೇ ದಿಕ್ಕು ತಪ್ಪಿಸುವಂಥ ಅಥವಾ ಹಾದಿ ತಪ್ಪಿಸುವಂಥ ಅಥವಾ ಮಾನಸಿಕ ಹಿಂಸೆ ಕೊಡುವಂಥ ಯಾವುದೇ ಅವರಿಗೆ ನಾವು ಇದು ಮಾಡಿಲ್ಲ. ನಾವು ಅವರಿಗೆ ಸಹಾಯ ಮಾಡಿದ್ದು ಕುಸ್ತಿ ಪಂದ್ಯಾವಳಿಗಳಲ್ಲಿ, ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ, ಗಂಧ ಏರಿಸುವಲ್ಲಿ ಮತ್ತು ಇನ್ನು ಹತ್ತಿರ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅವರಿಗೆ ಸಹಾಯ ಸಹಕಾರ ಮಾಡಿವಿ. ಇನ್ನಿತರ ಅವರಿಗೆ ಆಡಳಿತ ಅಧಿಕಾರಿಯ ಒಂದು ವ್ಯಾಪ್ತಿ ಒಳಗೆ ಯಾರೂ ಹಸ್ತಕ್ಷೇಪ ಮಾಡಿಲ್ಲ.
ಟೆಂಡರ್ ಕರೆಯೋ ಇದ್ರೊಳಗ ಏನು ಸಲಹಾ ಸಮಿತಿಯವರು 3 ವರ್ಷ ಕೆಲಸ ಮಾಡಿದ್ರು. ಟೆಂಡರ್ ಕರೆಯೋದು ಅಧಿಕಾರ ಪರಮಾಧಿಕಾರ ಆಡಳಿತಾಧಿಕಾರಿಗಳದ್ದು. ಅದನ್ನ ಈ ಟೆಂಡರ್ ಭಾಳ ಆಗತ್ತಾ ನಿಂದ್ರಕಂತ ಸಲಹಾ ಸಮಿತಿಯವರು ಯಾರು ಕಳೆದ ಬಾರಿ ಏನಾಗಿತ್ತು, 17 ಲಕ್ಷಕ್ಕಿಂತ ಹೆಚ್ಚಿಗೆ ಟೆಂಡರ್ ಆಗಿತ್ತು. ಅದು ನಿಮಗೂ ಗೊತ್ತೈತೆ. ಅದು ಭಾರ ಯಾರ ಮೇಲೆ ಬಿತ್ತು? ಅಂಗಡಿ ಮಾಲೀಕರ ಮೇಲೆ ಬಿತ್ತು. ಅಂಗಡಿ ಮಾಲೀಕರು ಇದೇ ಶಾಸಕರ ಮನೆಯಲ್ಲಿ ಇನ್ನೂ ಉರುಸು ಭಾಳ ದೂರ ಇತ್ತು. ಡೇಟ್ ಅಷ್ಟೇ ಅದು ಇದಾಗಿತ್ತು, ಡಿಕ್ಲೇರ್ ಆಗಿತ್ತು. ಎಲ್ಲ ಅಂಗಡಿ ಮಾಲೀಕರು ಮತ್ತು ಇಲಕಲಿನ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ಬಂದು ಏನು ಕೇಳ್ಕೊಂಡ್ರು, ನೋಡ್ರಿ ಈ ಸಲನೂ ನೀವು ಓಪನ್ ಟೆಂಡರ್ ಮಾಡಿದ್ರೆ ಮತ್ತೆ ಹೆಚ್ಚಿಗೆ ಹೋಗುತ್ತೆ, ಮತ್ತು ಅದು ಭಾರ ಬಂದು ಅಂಗಡಿ ಮಾಲೀಕರ ಮೇಲೇ ಬೀಳುತ್ತೆ. ಹೀಗಾಗಿ ಸ್ವಲ್ಪ ಅದು ಅಂಗಡಿ ಮಾಲೀಕರ ಮೇಲೆ ಭಾರ ಆಗ್ಲಾರ್ದಂಗೆ ಮಾಡ್ರಿ ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದು ಸಹಜ. ಟೆಂಡರ್ ಹಾಕಿದವರು ನೀವು 18 ಲಕ್ಷ 20 ಲಕ್ಷ ಕೂಡಿದಾಗ ಒಂದು ಮಾತು ಬಂತು, ಅಂಗಡಿಗಾರ ವಜ್ಜಾಗುತ್ತೆ, ಊಟ ಮಾಡಕ್ಕೆ ಬಂದಿರ್ತಾರ, ಹಣದ್ದು ದುಬಾರಿ ಆಗುತ್ತೆ, ಇವು ರೇಟ್ ಎಷ್ಟು ಮಾಡ್ಬಿಡ್ತಾರೆ ಟೆಂಡರ್ ಜಾಸ್ತಿ ತಗೊಂಡ್ರ ಅನ್ನೋ ಉದ್ದೇಶದಿಂದ ಟೆಂಡರ್ನ ಮೊಟಕುಗೊಳಿಸಿ ಅಲ್ಲಿಗೆ ಆ ಟೆಂಡರನ್ನು ರದ್ದು ಮಾಡಿದ್ರು. ಮಹಾರಾಷ್ಟ್ರ ಮೂಲದವರಿಗೆ ಟೆಂಡರನ್ನು ಕೊಟ್ಟರು. ಟೆಂಡರ್ ಕೊಟ್ಟ ಮೇಲೆ ಅವರು ವಿಧಿಸಿದಂಥ ಷರತ್ತುಗಳೊಳಗೆ ನೀವು ಇಷ್ಟ ದುಡ್ಡು ತಗೋಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅವರು ಮನುಷ್ಯ ಇಚ್ಛೆ ದುಡ್ಡನ್ನು ತೆಗೆದುಕೊಂಡಿದ್ದಾರೆ. ಅವಕ್ಕೆಲ್ಲ ಸಾಕ್ಷ್ಯಾಧಾರಗಳು ತಹಸೀಲ್ದಾರರು ಷರತ್ತು ಹಾಕಬೇಕಾಗಿತ್ತು. ನೀವು 10 ಲಕ್ಷ ರೂಪಾಯಿ ಟೆಂಡರ್ ತೊಗೊಂಡ್ರಂದ್ರೆ ನೀವು ಪ್ರತಿಯೊಬ್ಬರಿಗೆ 50 ರೂಪಾಯಿ ಟಿಕೆಟ್ ತೊಗೊಳ್ರಿ, 70 ರೂಪಾಯಿ ಟಿಕೆಟ್ ತೊಗೊಳ್ರಿ, ಅಥವಾ 30 ತೊಗೊಳ್ರಿ. ಆ ಟೆಂಡರ್ ಅನುಸಾರ ಹಾಕಬೇಕಾಗಿತ್ತು. 25 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಟೆಂಡರ್ ತೊಗೊಂತೀನಿ ಅಂತ ಹೇಳಿದವರಿಗೆ ಇಲ್ಲ ರೇಟ್ ಹೆಚ್ಚಾಗುತ್ತಂದವರು ಅವರು ಷರತ್ತಿಗೆ ಒಳಪಡಕ್ಕೆ ರೆಡಿ ಇದ್ರು. ಯಾರೋ ಟೆಂಡರ್ ತೊಗೊಳ್ಳೋರು, ನೀವು 50 ರೂಪಾಯಿ ಹೇಳಿದ್ರು ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ, ನೀವು ಷರತ್ತು ಹಾಕ್ರಿ, ಅದಕ್ಕಿಂತ 1 ರೂಪಾಯಿ ನಾವು ಜಾಸ್ತಿ ತೊಗೊಂಡ್ರು ನಮ್ಮ ಮ್ಯಾಗ ಕ್ರಮ ತಗೋರಿ ಅಂತ ಅವ್ರು ರೆಡಿ ಇದ್ರು. ಹಾಗಾಗಿ ಆಮೇಲೆ ಅನ್ಯ ರಾಜ್ಯದವರಿಗೆ ಕೊಡಲ್ಲ ಅಂತ ಮಾಧ್ಯಮಗಳ ಮುಂದೆ ಸ್ಪಷ್ಟೀಕರಣ ಕೊಟ್ಟರು ತಹಸೀಲ್ದಾರ್. ಮಹಾರಾಷ್ಟ್ರ ಮೂಲದವರಿಗೆ ಯಾಕೆ ಟೆಂಡರ್ಗಳನ್ನು ಕೊಟ್ಟರು, ಇದರಿಂದ ಉದ್ದೇಶ ಏನಿತ್ತು, ಯಾಕೆ ಕನ್ನಡಿಗರು ತಹಸೀಲ್ದಾರ್ ಕಣ್ಣಿಗೆ ಕಾಣಲಿಲ್ವ? 5-6 ಜನ ಹಾಕಿದ್ರು ಆ ಟೆಂಡರ್. ಹಾಗೆ ಟೆಂಡರ್ ಪ್ರಕ್ರಿಯೆ ನಡೆಯೋ ಸಂದರ್ಭದಲ್ಲಿ ಸಲಹಾ ಸಮಿತಿ ಎಲ್ಲ ಸದಸ್ಯರು ಇದ್ರು. ಎಲ್ಲರದ್ದು ಒತ್ತರನ್ನ ಒಂದು ಇದಾಗಿತ್ತು, ಇಲ್ಲ ಹೆಚ್ಚಾಗುತ್ತೆ, ಒಳ್ಳೆ ಉದ್ದೇಶ, ಜಾತ್ರೆ ಬಂದವ್ರಿಗೆ ಯಾರು ವಜ್ಜ ಆಗಬಾರ್ದು. ಆದರೆ ಕನ್ನಡಿಗರಿಗಾರು ಕೊಡ್ಬೋದಾಗಿತ್ತು ಅಧ್ಯಕ್ಷಕ. ಇವ್ರು ಒಳ್ಳೆ ಅಂತಿದ್ರ, ಇವ್ರು ಅಪ್ಲಿಕೇಶನ್ ಹಾಕಿದ್ರಲ್ಲ ಕನ್ನಡಿಗರು, ಅವ್ರಿಗೆ ಯಾಕೆ ಇವ್ರು ಟೆಂಡರನ್ನು ಕೊಡಲಿಲ್ಲ? ಆಯ್ತು, ಇದು ಟೆಂಡರ್ ಹಾಕಿದವರಿಗೆ ಮತ್ತು ಟೆಂಡರ್ ಕೊಡುವಂಥ ಅಧಿಕಾರಿ ಇದ್ದಂಥ ತಾಲೂಕಾ ದಂಡಾಧಿಕಾರಿಗಳು, ತಹಸೀಲ್ದಾರರು ಮತ್ತು ದರ್ಗಾದ ಆಡಳಿತ ಅಧಿಕಾರಿಗಳಿಗೆ ನೀವು ಇದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ. ಅವ್ರಿಗೆ ಕೇಳಬೇಕದು, ಅವ್ರದ್ದು ಪರಮಾಧಿಕಾರ ಅದು. ಒಂದು ಪದ ಬಳಸಿದ್ರೆ ಕಾಂಗ್ರೆಸ್ನವರು ಸಂವಿಧಾನ ಉಳಿಸುವಲ್ಲಿ ಏನೋ ಹಲವು ಕಾರ್ಯಕ್ರಮಗಳನ್ನು ಮಾಡಕತ್ತಾರೆ. ನಾವು ಪತ್ರಕರ್ತರು ಸಂವಿಧಾನದ 4ನೇ ಅಂಗ. ಪತ್ರಕರ್ತರು ಬದುಕಿದ್ರೆ ಮಾತ್ರ ಸಂವಿಧಾನ ಉಳಿತೈತೆ ಅನ್ನೋ ನನ್ನ ಭಾವನೆ. ಅವ್ರು ಇರಬೇಕು. ಈ ವಿಷಯವಾಗಿ ತಹಸೀಲ್ದಾರ್ಗೆ ಮಾಧ್ಯಮದವರು ಕರೆ ಮಾಡ್ಯಾರ. ಕೊಡ್ಬೇಕಾದ್ರೆ ನಿಮಗೆ ಸಾಕ್ಷಿ ಬೇಕಂದ್ರೆ ನಾವು ರೆಡಿ. ನಾನು ಫೋನ್ನಲ್ಲಿ ಮಾತಾಡೋದಿಲ್ಲ ಈ ವಿಷಯವಾಗಿ, ಈ ಆಫೀಸಿಗೆ ಬರ್ರಿ ಕುಂತು ಮಾತಾಡೋಂತಾರೆ. ತಾವು ಬ್ಯುಸಿ ಇದ್ರೆ ಸಾಯಂಕಾಲ ಹೋಗ್ತೀನಿ, ಓಕೆ. ಇಲ್ಲ ನಾನು ಇವತ್ತೊಂದು ದಿವಸ ಬ್ಯುಸಿ ಇದ್ದೀನಿ, ನಾಳೆ ಸ್ಪಷ್ಟೀಕರಣ ಕೊಡ್ತೀನಿ, ಅದಕ್ಕೂ ನಮ್ಗೆ ಬೇಕು. ಕೊಡಬೇಕಂತ ಯಾರು ಒತ್ತಾಯ ಮಾಡೋದಿಲ್ಲಲ್ಲ. ಆಫೀಸಿ ಬರ್ರಿ ಕುಂತು ಮಾತಾಡೋದು ಅರ್ಥ ಸ್ಪಷ್ಟೀಕರಣ ಯಾವತ್ತೂ ನಮ್ದು ಕರ್ತವ್ಯ ಇರುತ್ತೆ. ಯಾರಾದ್ರೂ ಆರೋಪ ಮಾಡಲಿ ಏನೋ ಮಾಡಲಿ ಅಥವಾ ನಮ್ಮ ನಜರಿಗೆ ಏನಾದರೂ ಬಂದರೆ ಅವ್ರು ಸ್ಪಷ್ಟೀಕರಣ ತೊಗೊಂತೀವಿ ನಾವು. ಫೋನ್ ಕರೆ ಮಾಡಿದ್ರೆ ನೀವು ಫೋನ್ ಏನೋ ಕೊಡಲ್ಲ, ಇಲ್ಲಿ ಬರ್ಬೇಕು, ನೀವು ಇಲ್ಲಿ ಬಂದು ಆಫೀಸ್ ಬಂದು ಮಾತಾಡೋದು ಎಷ್ಟು ಸರಿ, ಪತ್ರಕರ್ತರಿಗೆ ಮಾತಾಡೋದು ಎಷ್ಟು ಸರಿ? ಈಗ ನೀವು ಫೋನ್ ಮಾಡ್ರಿ, ಅವರು ನಿಮಗೆ ಹೇಳ್ಯಾರ, ಅದು ನಮಗೆ ಹೋಗ್ತಲ್ಲ. ನೀವು ಹೇಳಿದ ಮ್ಯಾಗೆ ಗೊತ್ತಾಗೈತಿ. ಅವರು ನಿಮಗೆ ನಾನು ತಹಸೀಲ್ದಾರ್ ಪರವಾಗಿ ಅಥವಾ ವಿರೋಧವಾಗಿ ಸ್ಪಷ್ಟೀಕರಣ ಕೊಡೋಕೆ ನಾವಿಲ್ಲಿ ಕುಂತಿಲ್ಲ. ಇವತ್ತು ನಾವಿಲ್ಲಿ ಕುಂತಿರೋದು, ಪತ್ರಿಕಾಗೋಷ್ಠಿ ಕರೆದಿರೋದು, ನಮ್ಮ ಶಾಸಕರ ಮೇಲೆ ಮಾಜಿ ಶಾಸಕರು 3 ಆರೋಪಗಳನ್ನು ಮಾಡಿದರು. ಅದರ ಬಗ್ಗೆ ಪ್ರತ್ಯುತ್ತರ ಕೊಡೋಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದೀವಿ. ಆದರೂ ನೀವೊಂದು ಪ್ರಶ್ನೆ ಕೇಳಿದ್ರಿ ತಹಸೀಲ್ದಾರರ ಬಗ್ಗೆ. ತಹಸೀಲ್ದಾರರು ನಿಮಗೆ ಮಾಹಿತಿ ಕೊಡಾಗಿಲ್ಲ ಅಂತ ಹೇಳಿರಲ್ಲ, ಫೋನ್ಯಾಗ ಕೊಡಾಗಿಲ್ಲ, ಬಂದು ಭೇಟಿಯಾಗ್ರಿ ಕೊಡ್ತೀನಿ ಅಂತ ಹೇಳ್ಯಾರ. ಅದರಲ್ಲಿ ಏನು ತಪ್ಪೈತೆ? ನೀವು ಹೋಗಿ ಬಂದು ಭೇಟಿ ಆಗಬೇಕಾಗಿತ್ತಲ್ಲ. ಅಲ್ಲಲ್ಲ, ಈಗ ಒಂದು ನಿಮಿಷ ಸರ್. ಈ ಹಿಂದೆನೂ ತಹಸೀಲ್ದಾರ್ ಹಂಗೆ ಮಾಡಿದ್ರು. ಭಾಳ ಆಗೈತಿ ಮಾಧ್ಯಮದವ್ರು ಕೇಸ್ ಹಾಕ್ತೀನಿ ಹಾಕ್ರಿ. ಇಲ್ಲ, ಅದು ನೋಡ್ರಿ, ಅದು ನಮ್ಗೆ ಅದಕ್ಕೆ ಬಗ್ಗೆ ನಾವು ಹೇಳಕ್ಕೆ ಇದು ಇಲ್ಲ. ಅವ್ರು ಹೇಳದಾರ, ಅವರು ಕೇಳದಾರ, ನೀವು ಪತ್ರಿಕಾಗೋಷ್ಠಿ ಮಾಡ್ತಾರ ಮಾಡಿ. ಹೌದು, ಏನು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಯಾವು ದರ್ಗಾ ಉಳಿಸಿನಲ್ಲಿ. ಒಂದೇ ಕಾರಣ ಗುಳ್ಳವ್ರಿಗೆ ಯಾರಿಗೆ ಹೇಳಿದ್ವಿ, ಅವ್ರು ಬರೋದ್ರಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಹೋದು ಕರೆಂಟ್ ಸ್ವಲ್ಪ ಸಮಸ್ಯೆಗಳಾಯ್ತು ಅಂತ ಹೇಳಿದ್ರು. ಅಲ್ಲಿರೋಂಥ ಅಂಗಡಿಕಾರರು ಮಾಧ್ಯಮಗಳ ಮುಂದಿಗೆ ಹೇಳಿಕೆ ಕೊಟ್ರ, ನಮ್ದು ದುಡಿಕಿರೋದು ಒಂದೇ ದಿನ ನಾವು 30,000-40,000 ದುಡುಕಿ ಮಾಡ್ತಿದ್ವಿ. ಲೈಟ್ ಇಲ್ಲದ ಕಾರಣ 3,000 ದುಡುಕಿ ಬಂದಿದ್ವಿ. ಅದಕ್ಕೆ ಹೊಣೆ ಯಾರು? ತಹಸೀಲ್ದಾರರೇ ನೇರ ಹೊಣೆ ಅಲ್ಲ. ಒಂದು ದಿವಸ ಆದರೂ
ಮಾಧ್ಯಮಗಳು ಪತ್ರಿಕಾಗೋಷ್ಠಿ ಕರೆದು ಹಿಂಗಾಗಿ ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಯಾಕೆ ಮಾಡಲ್ಲ ಅವರು ತಪ್ಪಿಸ್ಕೊಂಡು ಯಾಕೆ ಓಡಾಡ್ತಾರೆ ತಹಸೀಲ್ದಾರರು? ನೀವು ಸಲಹಾ ಸಮಿತಿಯಲ್ಲಿದ್ರಲ್ಲ ನೀವು ಹೇಳ್ಬೋದಲ್ಲ, ನೀವು ಅವ್ರಿಗೂ ಸಲಹೆ ಕೊಡ್ಬೋದಲ್ಲ, ಇದರಿಂದ ಕೆಟ್ಟ ಹೆಸರು ಯಾರಿಗೆ ಬರ್ತದೆ? ಈಗ ನಾವು ನಮ್ಮ ಶಾಸಕರಿಗೆ ಇದು ಅಧಿವೇಶನ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಮಾತನ್ನು ಹೇಳ್ತೀವಿ, ನೀವು ತಹಸೀಲ್ದಾರರಿಗೆ ಸೂಚನೆ ಕೊಡ್ರಿ, ಪತ್ರಕರ್ತರ ಮಾಧ್ಯಮ ತಲೆಯಾಗಿ ಏನೇನು ಡೌಟ್ಸ್ಗಳು ಅದಾವೆ ಒಮ್ಮೆ ಪತ್ರಿಕಾಗೋಷ್ಠಿ ಕರೆದು ನಿಮ್ಮ ಆಫೀಸಿನಲ್ಲಿ ಅವ್ರು ಏನೇನು ಪ್ರಶ್ನೆಗೆ ತಾವು ಸ್ಪಷ್ಟನೆ ಕೊಡ್ರಿ ಅಂತ ಶಾಸಕರ ಮುಖಾಂತರ ಅವರಿಗೆ ನಾವು ಸೂಚನೆ ಕೊಡಿಸೋದಷ್ಟು ನಾವು ಮಾಡ್ಬೋದು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.